ಅಲ್ಲಿ ಸ್ವಲ್ಪ ಜನ ಸೀನಿಯರ್ಸ್ ಕಾಂಪೌಂಡ್ ಮೇಲೆ ಕೂತ್ಕೊಂಡಿದ್ರು. ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಪ್ರಪೋಸ್ ಮಾಡಕ್ ರೆಡಿ ಆಗಿಬಿಟ್ಟಿದ್ರು ಆಲ್ರೆಡಿ 2-3 ಜನ. ಯಾರು ನನ್ನ ಬಂದ್ ನನ್ನ ಹತ್ರನೇ ಹೇಳೋರು, ಇಲ್ಲ ಇವತ್ತು ಪ್ರಪೋಸ್ ಮಾಡ್ಬಿಡ್ತೀನಿ, ಇವ್ರು ಬರ್ತಾರಂತ ನಾನು ಬ್ರೇಕೆ ತಗೋತಾ ಇರ್ಲಿಲ್ಲ. ಅನ್ನೋ ದಿವಸ ಕೈ ಕುಯ್ಕೊಂಡು ಅಂದ್ರೆ ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಅನ್ಸತ್ತಲ್ವಾ. ಸೊ ಆ ಫ್ಲರ್ಟ್ ಏನಿಲ್ಲ ಅಂದ್ರೆ ಅವಾಗ 100 SMS ಮಾತ್ರ ಇದ್ದಿದ್ದು. ಹುಡುಗಿ ಯಾಮರ್ಸ್ತದಲ್ಲ ಅನ್ಸತ್ತೆ. ನಾನ್ ಫಾಲೋ ಮಾಡೋಕ್ಕಿಂತ ನನ್ನ ಫ್ರೆಂಡ್ಸ್ ಫಾಲೋ ಮಾಡ್ತಾ ಇದ್ದಿದ್ ಜೊತೆಗೆ. ಅವ್ರಿಗೇನಂದ್ರೆ ನಾನ್ ಅವ್ರಿಗೆ ಸಾಥ್ ಕೊಡ್ತಾ ಇದೀನಂತ ಅವ್ರಿಗೆ ಗೊತ್ತಿರ್ಲಿಲ್ಲ, ನನಗೆ ಅವ್ರು ಸಾಥ್ ಕೊಡ್ತಾ ಇದಾರಂತ. ಬ್ಲಾಕ್ ಟಿ ಶರ್ಟ್ ಹಾಕೊಂಡು ಇಲ್ಲಿ ಜೆಲ್ ಹಾಕೊಂಡು ಒಂದು ರೆಕಾರ್ಡೇ ಅನ್ಕೋಬಹುದು. ಬೆಂಕಿ ಇಲ್ದೆ ಒಗೆಯಾಡುತ್ತಾ ಕರ್ದು ಮದ್ವೆ ಆಗೋದು. ಅಂದ್ರೆ ಸ್ಪೆಷಲ್ ಪರ್ಸನ್ ಅಂತ ಮಮ್ಮ ಕಾಲೇಜ್ ಹತ್ರ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರಿ, ಕಾಲೇಜಿಂದ ಮನೆವರೆಗೂ ಹತ್ಕೊಂಡೇ ಹೋಗಿದೀನಿ. ನನಗೆ ಗೊತ್ತು ನೀನು ಊರಲ್ಲಿ ಏನೋ ಮದುವೆ ಮಾಡಿಸ್ತೀಯಾ. ಮದ್ವೆನೇ ಮಾಡ್ಕೊಬಾರ್ದು ಲೈಫಲ್ಲಿ, ಮತ್ತೆ ಯಾವ ಗಂಡಸ್ರು ನಂಬಾರ್ದು ಅಂತ. ಫಸ್ಟ್ ಟೈಮ್ ಇವ್ರು ನನ್ನ ಹಿಂದ್ಗಡೆ ಕೂತ್ಕೊಂಡು ಹಿಂಗ್ ಇಟ್ಕೊಂಡ್ರು. ಏನೇ ಕುಂಟನ್ನ ಲವ್ ಮಾಡ್ತಿದ್ಯಾ ನೀನು ಅಂತ. ನಮ್ಮಮ್ಮ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಆತರ ಏನಾದ್ರು ನನ್ನ ಮಗಳು ಮಾಡಿದ್ರೆ ಸಿಗದಾಕ್ಬಿಡ್ತೀನಿ ಅಂತ. ಇಂಥವ್ರನ್ನ ಹೆಂಗಪ್ಪ ಕನ್ವಿನ್ಸ್ ಮಾಡೋದು ನಾನು ಅಂತ. ಇನ್ನು ನಾನು ಲವ್ ಮಾಡಿದ್ರೆ ನಮ್ಮಮ್ಮ ನನ್ನನ್ನು ಸಾಯಿಸಾಕ್ಬಿಡ್ತಾರೆ ಅಂತ, ನಾನು ಇಲ್ದೆ ನಿನ್ ಮದ್ವೆ ನಡೆಯೋದೇ ಇಲ್ಲ ಅಂತ ಅಂದ್ರು. ಆ ಡೈಲಾಗ್ ಕೇಳ್ಬಿಟ್ಟು ನನಗೆ ಫುಲ್ ಶಾಕು. ಖುಷಿಗೆ ಪಟ್ಟಂತ ಕಾಲಕ್ಕೆ ಬಿದ್ಬಿಟ್ಟೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ನಮ್ಮ ಲವ್ ಸ್ಟೋರಿ ಪಾರ್ಟ್ 3ಗೆ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಾವು ಪಾರ್ಟ್ 2 ಅಲ್ಲೇ ಎಲ್ಲನೂ ಮಾತಾಡ್ಬಿಟ್ಟಿದ್ವಿ. ಅನ್ಫಾರ್ಚುನೇಟ್ಲಿ ನಾವು ಮಾತಾಡ್ಕೊಂಡೇ ಇದ್ವಲ್ವಾ, ಆ ಝೂಮಲ್ಲೇ ಇದ್ವಿ. ಫೋನು ಔಟ್ ಆಫ್ ಸ್ಟೋರೇಜ್ ಹೋಗಿದ್ದು ನಮಗೆ ಗೊತ್ತೇ ಆಗಲಿಲ್ಲ. ಕತೆ ಎಲ್ಲ ಹೇಳಿ ಮುಗಿಸಿದ ಮೇಲೆ ಹೋಗಿ ನೋಡ್ತಾ ಇದೀವಿ, ಏನೂ ರೆಕಾರ್ಡೇ ಆಗಲಿಲ್ಲ. ಇವ್ರನ್ನ ಕರ್ಕೊಂಬಂದು ನನ್ನ ಹತ್ರ ಕೂರಿಸ್ಕೋಬೇಕಂದ್ರೇ ಒಂದು ದೊಡ್ಡ ತಲೆನೋವು. ಅವ್ರ ಹತ್ರ ಗಾಡಿ ಬೇಡಿ ಎಳ್ಕೊಂಬಂದು ಇಲ್ಲಿ ಕೂರಿಸಿದ್ದೀನಿ. ಅದಕ್ಕೆ ಆಲ್ಮೋಸ್ಟ್ 2 ವಾರನೇ ಆಗೋಯ್ತು. ಐ ಆಮ್ ರಿಯಲಿ ಸಾರಿ ಫಾರ್ ಇಟ್. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದರು, ನಿಮ್ಮ ಲವ್ ಸ್ಟೋರಿ ಪಾರ್ಟ್ 3 ಅಪ್ಲೋಡ್ ಮಾಡಿ ಅಂತ. ಸೊ ಆಫ್ಟರ್ 2 ವೀಕ್ಸ್ ಮತ್ತೆ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಸೊ ಮಾತಾಡೋಣ ರೆಡಿನಾ? ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅಂತ ಹೇಳಿದ್ರೆ, ಫೇರ್ವೆಲ್ ಡೇ ದಿನ ನಿಮ್ಮ ಫ್ರೆಂಡ್ ಒಬ್ರು ಬಂದು ಪ್ರಪೋಸ್ ಮಾಡಿದ್ರು ಅಲ್ವಾ, ಅಲ್ಲಿಗೆ ಸ್ಟಾಪ್ ಮಾಡಿದ್ದು ಇದ್ವಿ. ಫೇರ್ವೆಲ್ ಡೇ ದಿನ ಲಾಸ್ಟ್ ಡೇ ಅದು. ಇವ್ರ ಫ್ರೆಂಡ್ ಒಬ್ರು ಬಂದ್ಬಿಟ್ಟು ಏನಂತ ಹೇಳಿದ್ರು ಅಂದರೆ, ಮುಂಗಾರು ಮಳೆ ಸ್ಟೈಲಲ್ಲಿ ಇವ್ರು ಹೇಳ್ದಂಗೆ ಏನಂತ ಹೇಳಿದ್ರು ಅಂದರೆ, ರೀ ನಾವು ಮತ್ತೆ ಸಿಗ್ತೀವೋ ಇಲ್ವೋ ಗೊತ್ತಿಲ್ಲ, ಇದು ಲಾಸ್ಟ್ ಡೇ, ಅದಕ್ಕೇನೆ ನಾನು ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೋಬೇಕು ಅನ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪಟ್ಟಂತ ಇವ್ರ ಮುಂದೆ ಪ್ರಪೋಸ್ ಮಾಡಿಬಿಟ್ರು, ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ ಅಂತ. ಇವ್ರಿಗೇನು ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ನನಗಂತೂ ಫುಲ್ಲು ಕನ್ಫ್ಯೂಷನ್ಸು. ಯಾಕಂದರೆ ಇವ್ರ ಜೊತೆಲೇ ಇಯರ್ ಬಿಗಿನಿಂಗಿಂದನೂ ಎಂಡ್ವರೆಗೂ ಇವ್ರ ಜೊತೆಲೇ ಇದ್ಬಿಟ್ಟು ಪಟ್ಟಂತ ಪ್ರಪೋಸ್ ಮಾಡಿಬಿಟ್ರು ಅಲ್ವಾ, ಏನಪ್ಪ ಇದು ಅಂತ ಶಾಕಲ್ಲಿ ನಾನು ಇದ್ದೆ. ಸೊ ನಿಮ್ಗೇನು ಅನಿಸಿಲ್ವಾ ಅವಾಗ? ಏನೂ ಅನಿಸಿಲ್ವಾ? ಯಾಕೆ ನೀವೇನು ಪೊಸೆಸಿವ್ ಆಗಿರ್ಲಿಲ್ವಾ ನನ್ನ ಬಗ್ಗೆ? ಪೊಸೆಸಿವ್ ಇತ್ತು, ಒಪ್ಕೊಳ್ಳಲ್ಲ ಅಂತ ಗೊತ್ತಿತ್ತಲ್ವಾ. ಓ, ಆ ಥರ ಕಾನ್ಫಿಡೆನ್ಸಾ? ಆ್ಯಕ್ಚುಲಿ ಆ ಥರ ಪ್ರಪೋಸ್ ಮಾಡಿದ್ಮೇಲೆ ಸರಿ ಅಂತ ಹೇಳಿ ಅಲ್ಲಿಗೆ ಬಿಟ್ಬಿಟ್ವಿ ನಾವು. ಯಾಕೆ ಅಂತ ಹೇಳಿದ್ರೆ ಅದೇ ಲಾಸ್ಟ್ ಡೇ ಆಗಿದ್ರಿಂದ ನಾವು ಇಬ್ಬರು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಹಿಂಗೆ ಜೊತೇಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಏನು ಮಾತಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅಷ್ಟೇ ಅಲ್ವಾ, ಇನ್ನು ಬೇರೆ ಕಾಲೇಜಿಗೆ ಹೋಗ್ಬಿಡ್ತಾರೆ, ಮರ್ತೋಗ್ಬಿಡ್ತಾರೆ, ಮತ್ತು ಇವರು ಅಷ್ಟೇ, ನಾನು ಬೇರೆ ಕಾಲೇಜ್ಗೆ ಹೋಗ್ಬಿಟ್ರೆ ಮರ್ತೋಗ್ಬಿಡ್ತೀಯ ಅಲ್ವಾ ಅಂತ ಇದನ್ನೇ ಮಾತಾಡ್ತಾ ಇದ್ವಿ. 9:30 ಆಗಿತ್ತು. ಡಿನ್ನರ್ ಕೂಡ ಅಲ್ಲೇ ಕಾಲೇಜಲ್ಲೇ ರೆಡಿ ಮಾಡಿದ್ರು. ಸೊ ನಾನು ಇವರು ಹೀಗೆ ಒಂದು ಡೆಸ್ಕಲ್ಲಿ ಬೆಂಚಲ್ಲಿ ಕೂತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ಅವಾಗ ಏನಾಯಿತು ಅಂತ ಹೇಳಿದ್ರೆ, ಎಲ್ಲರೂ ಫ್ರೆಂಡ್ಸ್ ಫೇರ್ವೆಲ್ ಡೇ ಅಲ್ವಾ, ಲಾಸ್ಟ್ ಡೇ ಫೀಡ್ ಮಾಡೋದಕ್ಕೆ ಬಂದೇ ಬರ್ತಾರೆ, ಎಸ್ಪೆಷಲಿ ಹುಡುಗಿರು. ಇದರಲ್ಲಿ ಆ್ಯಕ್ಚುಲಿ ಒಂದು ಕತೆ ಇದೆ. ನನಗೆ ಇವ್ರ ಮೇಲೆ ಲವ್ ಆಗೋದಕ್ಕೆ ಮೊದಲೇ ಒಂಥರ ಏನೋ ಒಂದು ಫೀಲಿಂಗ್ ಬಂದಿತ್ತು. ಅದೇನು ಅಂತ ಹೇಳಿದ್ರೆ, ಒಂದು ದಿವಸ ಅವ್ರ ಮಮ್ಮಿ ಕಾಲೇಜಿಗೆ ಬಂದಿದ್ರು, ಅವರಿಂದನೇ ನಾನು ಇಂಪ್ರೆಸ್ ಆದೆ ಅಂತ ಹೇಳ್ಬೋದು. ಇದು ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಗ್ರೂಪ್ ಆಫ್ ಗರ್ಲ್ಸ್ ಅವ್ರ ಅಮ್ಮ ಬಂದಿದ್ದ ತಕ್ಷಣ ಎಲ್ಲರೂ ಹಿಂಗೆ ಮುತ್ಕೊಂಡ್ಬಿಟ್ಟಿದ್ದಾರೆ, ಆಂಟಿ ಆಂಟಿ ಅಮ್ಮ ಅಂತ. ನಾನು ಇದ್ಯಾಕೆ ಹಿಂಗೆ ಎಲ್ಲರೂ ಹಿಂಗೆ ಮುತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಬರೀ ಹುಡುಗಿರೇ ಅಲ್ವಾ ಚಿನ್ನು,
ಫುಲ್ಲು ಗ್ರೂಪ್ ಆಗಿ ಸೇರ್ಕೊಂಡ್ಬಿಟ್ಟು ಮಾತಾಡ್ತಾ ಇದಾರೆ ಅವ್ರಮ್ಮ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ಸ್ತಿದ್ರು ಅಂತ ಹೇಳಿದ್ರೆ, ಯಪ್ಪ ಎಲ್ಲ ಹುಡುಗಿರು ಅವ್ರ ಹಿಂದೆನೇ ಇದ್ರು. ಈ ಥರ ಹೇಳ್ತಿದ್ರು, ಅರುಣ್ ನನ್ನ ಹತ್ರ ಮಾತಾಡ್ಸ್ತಿಲ್ಲ ಹಿಂಗೆ ಹಂಗೆ ಅಂತ. ಆಮೇಲೆ ನಾನು ಇವ್ರ ಹತ್ರ ಕೇಳಿದೆ, ಯಾಕೆ ಅಷ್ಟೊಂದು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಎಲ್ಲರೂ ಅಂತ. ಅವ್ರ ಮಮ್ಮಿ ಮನೆಗೆ ಹೋದಾಗೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಅಂತೆಲ್ಲ ಹೇಳಿದ್ರು. ಅವಾಗ ಅನ್ನಿಸ್ತು, ಆಂಟಿ ಎಷ್ಟು ಒಳ್ಳೆಯವರಲ್ವಾ ಅಂತ ಮನಸ್ಸಲ್ಲೇ ಅಂದ್ಕೊಂಡಿದ್ದೆ ನಾನು. ಅದು ಕೂಡ ಒಂದು ಕಾರಣ ಇತ್ತು. ಸೊ ಹಂಗಾಗಿ ಆ ಹುಡುಗಿರೇ ಆ ಅಮ್ಮನ ಹತ್ರ ಮಾತಾಡಿದ್ರಲ್ವ, ಆ ಗ್ಯಾಂಗೇನೆ ಅವತ್ತೇನು ಮಾಡಿದ್ರು, ಇವ್ರ ಹತ್ರ ಬಂದರು ಪ್ಲೇಟಲ್ಲಿ ಊಟ ಇಟ್ಕೊಂಡು. ನಾವಿಬ್ರು ಹಿಂಗೆ ಕೂತಿದ್ದೀವಿ, ಅವ್ರು ಬಂದು ಫೀಡ್ ಮಾಡೋದಕ್ಕಂತ ಬಂದರು. ನೀವೇನು ಮಾಡಿದ್ರಿ ಹೇಳಿ? ಬೇಡ ಅಂತ ಹೇಳಿ ರೆಫ್ಯೂಸ್ ಮಾಡಿಬಿಟ್ರು, ಇಲ್ಲ ಬೇಡ ಅಂತ. ಎಲ್ಲರೂ ಕೇಳ್ತಿದ್ದಾರೆ ತಿನ್ನೋದಕ್ಕೆ, ಯಾರಿಗೂ ಬೇಡ ಅಂತ ಹೇಳಿದ್ರು. ಅವ್ರು ಹಿಂಗೋಗಿ ಸ್ವಲ್ಪ ಮುಂದಕ್ಕೇನೆ ನಾನು ಹಿಂಗೆ ಫೀಡ್ ಮಾಡಕ್ಕೆ ಹೋದೆ, ಅವ್ರು ನೋಡ್ಬಿಟ್ರು. ಫೀಡ್ ಮಾಡಿದ್ದು ಇವ್ರು ತಗೊಂಡ್ರು ಕೂಡ. ಆಮೇಲೆ ಬಂದು ಕೇಳಿದ್ರಲ್ವಾ ಅಮ್ಮ ಅವರು, ನಾವು ಕೊಟ್ರೆ ಮಾತ್ರ ಬೇಡ ಅಂತೀಯ, ಲಕ್ಷ್ಮಿ ತಿನ್ಸಿದ್ರೆ ಮಾತ್ರ ತಿಂತೀಯ ಅಂತ. ಯಾಕೆ ತಿಂದಿದ್ದು ನಾನು ಮಾತ್ರ ಕೊಟ್ಟಾಗ? ಅದಾ ರೆಫ್ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ವಲ್ಲ ಅಂತ. ಅಂದರೆ ಸ್ಪೆಷಲ್ ಪರ್ಸನ್ ಅಂತ. ಓಹೋ, ನೀನು ಹೇಳ್ದೆ ಅಲ್ಲ ಅಮ್ಮು ನನ್ನ ಮೇಲೆ ಲವ್ ಇಲ್ಲ ಅಂತ, ಬಟ್ ಹೆಂಗ್ ಸ್ಪೆಷಲ್ ಪರ್ಸನ್ನು? ಅದು ಫ್ರೆಂಡ್ಶಿಪ್ಪಲ್ಲೂ ಪೊಸೆಸಿವ್ನೆಸ್ ಇರುತ್ತೆ. ಓಹೋ ಹಂಗೆ. ಸೊ ನಾನು ಮಾತ್ರ ಫೀಡ್ ಮಾಡಿದ ತಕ್ಷಣ ಪಟ್ಟಂತ ತೊಗೊಂಡ್ಬಿಟ್ರಲ್ವ, ಆವಾಗಲೇ ಹೇಳಿದ್ರು ಎಲ್ಲರೂ. ಅದು ಹೆಂಗೆ ನೋಡ್ದ, ಅವಳು ಕೊಟ್ಟಿದ ತಕ್ಷಣ ಮಾತ್ರ ತಗೊಳ್ತಾನೆ, ನಾವು ಕೊಟ್ಟಾಗ ತಗೊಂಡಿಲ್ಲ ಅಂತ. ಅದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಊಟ ತಿನ್ಕೊಂಡು ನಾನು ಹತ್ಕೊಂಡೇ ಫೀಡ್ ಮಾಡಿದ್ದೀನಿ ಇವ್ರಿಗೆ ಅಲ್ವಾ ಚಿನ್ನು. ಕಣ್ಣಲ್ಲಿ ದಾರೆ ಹರಿತಿದೆ, ಆದರೆ ಯಾಕೆ ಅಂತನೂ ನಿಜವಾಗ್ಲೂ ಗೊತ್ತಿಲ್ಲ. ಇವರು ನನಗೆ ಫೀಡ್ ಮಾಡಿದ್ರು. ಅದೇ ಫಸ್ಟ್ ಟೈಮು ನಮಗೆ ಒಂಥರ ಏನೋ ಮನಸ್ಸೆಲ್ಲ ಒಂಥರ ಆಗೋಯ್ತು. ಅದಾಗಿ ಸ್ವಲ್ಪ ಹೊತ್ತು 9:30 ಆಲ್ಮೋಸ್ಟ್ 10 o'clock ಆಗ್ತಾ ಬಂದ್ಬಿಡ್ತು. ಟೈಮ್ ಹೋಗ್ತಾರದೇ ನಮಗೆ ಗೊತ್ತಿಲ್ಲ. ಏನಾಗ್ಬಿಟ್ಟಿದೆ, ನಮ್ಮಮ್ಮ ಕಾಲೇಜ್ ಹತ್ರ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೇ, ಆಚೆಯಿಂದ ನಮ್ಮಮ್ಮ ಬಂದು ಕರೀತಾರದು, ಎಲ್ಲೋ ಲಕ್ಷ್ಮಿ ಅನ್ನೋದು ಕೇಳಿಸ್ತಿದೆ, ಬಟ್ ಆದರೆ ನನ್ನನ್ನು ಕರೀತಾರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಪ್ರಿನ್ಸಿಪಲ್ಲು ಹೇಳಿ ಕಳಿಸಿದ್ದಾರೆ, ಒಂದು ಹುಡುಗ ಬಂದು ನನ್ನನ್ನು ಕರೆದ್ರು, ನಿಮ್ಮ ಮಮ್ಮಿ ಬಂದಿದ್ದಾರೆ, ಪ್ರಿನ್ಸಿಪಲ್ ಕರೀತಿದ್ದಾರೆ ಬನ್ನಿ ಅಂತ. ಆಚೆ ಬಂದು ನೋಡ್ತೀನಿ ನಮ್ಮ ಮಮ್ಮಿ, ಅಯ್ಯೋ ಈ ಕಡೆ ಇವ್ರನ್ನೂ ಬಿಟ್ಟು ಹೋಗೋಕ್ಕಾಗಲ್ಲ, ಈ ಕಡೆ ಅಮ್ಮನ ಈ ಥರ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬರ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಆದಮೇಲೆ ಬಾ ಹೋಗೋಣ ಅಂತ ಅಂದ್ರೆ ಅಮ್ಮ ಏನೂ ಹೇಳೋಕ್ಕಾಗದೆ ಪಟ್ಟಂತ ಬಂದ್ಬಿಟ್ಟಿರೋ ಹತ್ರ ಅಮ್ಮ ಬಂದರು ಬಾಯಿ ಅಂತ ಹೇಳ್ಬಿಟ್ಟು ಹಿಂಗೆ ಕೈ ಹಿಡ್ಕೊಂಡಿದ್ದು. ಅದನ್ನು ಬಿಟ್ಬಿಟ್ಟು ಹೋಗೋವಾಗ ಸೀರಿಯಸ್ಲಿ ಎಷ್ಟು ಅಳು ಬಂತೋ ಗೊತ್ತಿಲ್ಲ. ಆವತ್ತು ನಿಜವಾಗ್ಲೂ ಕಾಲೇಜಿಂದ ಮನೆವರೆಗೂ ಹತ್ಕೊಂಡೇ ಹೋಗಿದ್ದೀನಿ. ಮನಸ್ಸೆಲ್ಲ ಒಂಥರ ಇತ್ತು. ನನಗೆ ಬಿಟ್ಟೋದಾಗ ಏನು ಅನ್ನಿಸ್ತಮ್ಮ ನಿಂಗೆ? ಇನ್ನೂ ಸ್ವಲ್ಪ ಹೊತ್ತಿದ್ದಿರ್ಬೋದು. ನಿಂಗೇನು ಬೇಜಾರಾಗಿಲ್ವಾ? ಇಲ್ಲ, ನಾರ್ಮಲ್ ಆಗಿತ್ತ. ಆದರೆ ನನಗೆ ಆ ಟೈಮಲ್ಲಿ ಜಾಸ್ತಿ ಫೀಲ್ ಆಗೋಯ್ತು. ಈ ಥರ ಕೈ ಬಿಟ್ಬಿಟ್ಟು ಹೋದ್ನಲ್ಲ, ಒಂಥರ ರೋಡುದ್ದಕ್ಕೂ ಹತ್ಕೊಂಡೇ ಹೋಗಿದ್ದೀನಿ ಸೀರಿಯಸ್ಲಿ. ಅವತ್ತೇ ಲಾಸ್ಟ್ ಡೇ, ಫೇರ್ವೆಲ್ ಡೇ, ಅದೇ ಲಾಸ್ಟು. ಅದಾದಮೇಲೆ ಎಕ್ಸಾಮ್ಸ್ ಇತ್ತು ಅಲ್ವಾ ಅಮ್ಮೋ, ಮತ್ತೆ ಅವ್ರನ್ನ ನೋಡೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ಲಾಸ್ಟ್ ಮೂಮೆಂಟಲ್ಲಿ ಆಗೋಯ್ತಲ್ಲಪ್ಪ ಅಂತ ಸಖತ್ ಬೇಜಾರಾಗೋಯ್ತು. ಎಷ್ಟು ಹತ್ಕೊಂಡು ಹೋದ್ನೋ ಮನೆಗೆ. ಅದು ಮಾತ್ರ ಒಂಥರ ತುಂಬಾ ಎಮೋಷ್ನಲ್ ಮೂಮೆಂಟ್ ಅಂತ ಹೇಳ್ಬೋದು. ನನ್ನ ಮನಸ್ಸಲ್ಲಿ ಏನೋ ಒಂಥರ ಅನ್ನಿಸ್ತಾ ಇತ್ತು, ಬಟ್ ಅದು ಲವ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಾನು. ಅದಾದಮೇಲೆ ನಾನು ಮನೆಗೆ ಹೋದ್ಮೇಲೆ ಮೆಸೇಜ್ ಕಳಿಸ್ದೆ, ಇವರು ಆಲ್ರೆಡಿ ರೀಚ್ ಆಗಿದೆಯಾ ಅಂತ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ. ನೈಟೂ ಅಷ್ಟೇ ಫೋನ್ ಮಾಡಿದಾಗ ನಾನು ನಿನ್ನ ಮಿಸ್ ಮಾಡಿಕೊಂಡೆ ಹಂಗೆ ಹಿಂಗೆ ಅಂತ ಏನೇನೋ ಟೆಕ್ಸ್ಟು ವನ ಸಿ ಯು ಹಂಗೆ ಹಿಂಗೆ ಅಂತ. ಅದೊಂಥರ ಫೀಲಿಂಗ್ಸು ಹೇಳೋಕ್ಕಾಗ್ದು. ಅದಾದಮೇಲೆ ಮಾರನೇ ದಿನ ಬೆಳಗ್ಗೆ ಇದಾಗಿದ್ದು ಸೀನು. ನಾನು ಇನ್ನೂ ಚೆನ್ನಾಗಿ ನೆನಪಿದೆ ನನಗೆ. ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಕಸ ಗುಡಿಸ್ತಾ ಇದ್ದೆ ನಾನು. ಆ ಟೈಮಲ್ಲಿ ನಾವಿಬ್ಬರು ಮಾತಾಡ್ಕೋತಾ ಇದ್ವಿ ಅಷ್ಟೇ. ಇನ್ನು ಹಾಲಿಡೇಸು ಮತ್ತು ಎಕ್ಸಾಮ್ ಇದೆ, ಆಮೇಲೆ ಮತ್ತೆ ಹಾಲಿಡೇಸು, ನೀವು ಬೇರೆ ಕಾಲೇಜಿಗೆ ಸೇರ್ಕೊಬಿಡ್ತೀರಲ್ವಾ ಅಂತ ನಾನು ಮಾತಾಡ್ತಿದ್ದೆ. ಅದಕ್ಕೆ ಇವರು ಹೇಳ್ತಿದ್ರು, ಇನ್ನು ನಿನಗೆ ಅಲ್ಲಿ ಬೇರೆ ನನಗೆ ಕ್ಲಾಸಲ್ಲಿ ಯಾರೂ ಮಾತಾಡಿಸ್ತಾ ಇರಲಿಲ್ಲ ಅಲ್ವಾ, ಸೊ ನಾನು ಒಂಟಿ ಆಗ್ಬಿಡ್ತೀನಿ ಅಂತ ನನಗೂ ಫೀಲ್ ಆಗ್ತಿತ್ತು. ಆದರೆ ಇವ್ರು ಹೇಳ್ತಿದ್ರು, ಸೊ ಬಿಡು ನಿನಗೆ ಕ್ಲಾಸಲ್ಲೆಲ್ಲ ಮತ್ತೆ ಫ್ರೆಂಡ್ಸ್ ಆಗ್ತಾರೆ, ನಾವು ಸೀನಿಯರ್ಸ್ ಇದ್ವಲ್ಲ ಅದಕ್ಕೆ ಎಲ್ಲರೂ ಆಪೋಸಿಟ್ ಆಗಿದ್ರು, ಈಗ ಇದಕ್ಕೆ ಮೇಲೆ ಮಾತಾಡಿಸ್ತಾರೆ ಬಿಡು ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ ಅಷ್ಟೇ ಅಲ್ವಾ, ಇನ್ನು ನಾವು ಏನದು ಮತ್ತೆ ಫಸ್ಟ್ ಥರ ಫ್ರೆಂಡ್ಸ್ ಆಗಿರೋಕ್ಕಾಗಲ್ಲ, ನಿಮಗೆ ಬೇರೆ ಬೇರೆ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅಂತ ಮಾತಾಡ್ತಾ ಇರೋವಾಗ ಇವ್ರು ಏನಕ್ಕೋ ಏನೋ ಅಂದರು. ಏನಂತ ಹೇಳ್ದೆ ಹೇಳು ಚಿನ್ನ? ಬಿಟ್ಟಿರೋಕ್ಕಾಗಲ್ಲ ಅಂದರೆ ಮದುವೆ ಮಾಡ್ಕೋಬೋದು. ಆ ಥರ ಹೇಳಿಲ್ಲ, ಇನ್ನೂ ಒಂಥರ ಹೇಳಿದ್ರು. ಅದು ನನಗೆ ಕರೆಕ್ಟಾಗಿ ನೆನಪಿದೆ, ನಿನಗೆ ನೆನಪಿಲ್ಲ. ಏನಂತ ಹೇಳಿದ್ರು ಗೊತ್ತಾ?
ಮತ್ತೆ ನಾವು ಮೀಟ್ ಮಾಡಕ್ ಆಗದೇ ಇಲ್ಲ ಅಲ್ವಾ, ಇನ್ನು ನಿಮ್ಮ ಮದ್ವೆ ಕರಿತೀರಾ ಅಂತ ನಾನು ಹೇಳ್ದೆ. ಅದಕ್ಕೆ ನಿಮ್ ಮದ್ವೆ ಕರಿತೀಯಾ ಅಂತಾನು ಇವರು ಹೇಳಿದ್ರು. ಆದ್ಮೇಲೆ ಏನ್ ಹೇಳಿದ್ರು ಗೊತ್ತಾ, ನಾನಿದ್ರೆ ತಾನೇ ನಿನ್ ಮದ್ವೆ ನಾನು ಇಲ್ದೆ ನಿನ್ ಮದ್ವೆ ನಡೆಯೋದೇ ಇಲ್ಲ ಅಂತ ಅಂದ್ರು. ಹೆಂಗೆ ಅಂತ ಕೇಳ್ದೆ. ಅದಕ್ಕೆ ಏನ್ ಹೇಳಿದ್ರು ಅಂದ್ರೆ, ಪಟ್ ಅಂತ ನಾನೇ ತಾನೇ ತಾಳಿ ಕಟ್ಟೋದು ಅಂತ ಹೇಳ್ಬಿಟ್ರು. ಯಪ್ಪ ಏನಿದು ಸಡನ್ ಆಗಿ ಹಿಂಗ್ ಹೇಳ್ಬಿಟ್ರಲ್ಲ ಅಂತ. ಆವಾಗ್ಲೇನೆ ಅಂತಂತ ಡೈಲಾಗ್ ಎಲ್ಲ ಹೇಳೋದು ಇವ್ರು. ಅದು ಆಕ್ಚುಲಿ ಪ್ರಪೋಸಿಂಗ್ ಅಮ್ಮು, ಪ್ರಪೋಸಲ್ ತಾನೇ, ನಾರ್ಮಲ್ ಆಗಿ ಹೇಳಿದ್ದು. ಬಟ್ ಯಾಕೆ ಹಂಗ ಹೇಳಿದ್ ನೀನು? ಬಿಟ್ಟಿರಕ್ ಆಗಲ್ಲ ಅಂತಿದ್ದಲ್ಲ ಯಾವಾಗ್ಲೂ, ಅದಕ್ಕೆ ಸರಿ ಮದ್ವೆ ಆಗಿರೋಣ ಬಿಡು ಜೊತೆಗೆ ಇರೋಣ. ಹಂಗ ಅವ್ರು ಹೇಳಿದ ತಕ್ಷಣ ನಂಗೆ ಒಂಥರ ಆಗೋಯ್ತು. ಒಂಥರ ಏನು ಕೈಯೆಲ್ಲ ಶಿವ್ರಿಂಗ್ ಆಗ್ತಿತ್ತಲ್ಲ, ಹಂಗೆ ಅಲ್ಲೇ ಇದು ಬಿಟ್ಬಿಟ್ಟು ಬಂದು ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟು ಫೋನ್ ಆಫ್ ಮಾಡ್ಬಿಟ್ಟೆ ನಾನು. ಸಡನ್ ಆಗಿ ಏನು ಹಿಂಗೆ ಮಾತಾಡ್ಬಿಟ್ರು, ನಾನೇ ತಾಳಿ ಕಟ್ಟೋದು ಅಂತೆಲ್ಲ ಅಂತ. ಆ ಏಜಲ್ಲಿ ಆ ಥರ ವಿಚಾರ ಎಲ್ಲ ಒಂದು ಸ್ವಲ್ಪ ದೊಡ್ಡದಾಗಿ ಫೀಲ್ ಆಗುತ್ತಲ್ವಾ. ಅದು 90s ಕೇಳೋದೇ ಬೇಡ, 90s ಕಿಡ್ಸಿಗೆ ಕೇಳೋದೇ ಬೇಡ. ಆಗ ನಂಗೆ ತುಂಬ ಭಯ ಆಗೋಯ್ತು, ಇದೇನು ಹಿಂಗೆ ಅಂದ್ಬಿಟ್ರು ಸಡನ್ ಆಗಿ ಅಂತ. ಆದ್ಮೇಲೆ ಫೋನ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೆ ಎಲ್ಲಾನು ನಾನು. ಹಿಂಗೆ ಫೋನ್ ಇವರು ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಿದರೆ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಅವತ್ತೆಲ್ಲನೂ ನಿಜವಾಗ್ಲೂ ನಾನು ಸಖತ್ ಕೋಪನೂ ಬಂದಿತ್ತು, ಅಳುನೂ ಬಂತು. ಇದೇನು ಸಡನ್ ಆಗಿ ಫ್ರೆಂಡ್ ಅಂತ ಹೇಳ್ಬಿಟ್ಟು ಈ ಥರ ಹೇಳ್ಬಿಟ್ರಲ್ವಾ ಅಂತ. ನನಗೆ ಸಖತ್ ಶಾಕ್ ಆಗೋಯ್ತು. ಇದೇನಪ್ಪ ಇದು ಪಟ್ಟಂತ ತಾಳಿ ಕಟ್ಟೋದು ನಾನೇ ಅಲ್ವಾ ಅಂತ ಹೇಳ್ಬಿಟ್ರು ಅಂತ. ಅದು ಒಂದು ಕೈಂಡ್ ಆಫ್ ಪ್ರಪೋಸಲ್ಲೇ ಇವ್ರು ಒಪ್ಕೋತಾ ಇಲ್ಲ ಅಷ್ಟೇನೆ. ಅಂದರೆ ಬೇರೆ ಥರ ಇಂಡೈರೆಕ್ಟಾಗಿ ಹೇಳ್ಬಿಟ್ರು ಅವರು. ಫ್ರೆಂಡ್ಸ್ ಆಗಿದ್ವಿ ನಾವು, ನೋಡಿದ್ರೆ ಪಟ್ಟಂತ ಈ ಥರ ಹೇಳ್ಬಿಟ್ರಲ್ವಾ ಅಂತ. ಅಂದರೆ ಫ್ರೆಂಡ್ಶಿಪ್ಪಲ್ಲೂ ಮಿಸ್ ಮಾಡ್ಕೊಳ್ಳೋದಿರುತ್ತೆ ಅಲ್ವಾ. ಇವ್ರು ಯಾಕೆ ಹಿಂಗೆ ಹೇಳ್ಬಿಟ್ರು ಅಂತ. ಆ್ಯಕ್ಚುಲಿ ನಮ್ಮಿಬ್ರ ಮಧ್ಯೆ ಲವ್ ಅನ್ನೋದೇ ಇರಲಿಲ್ಲ ಅಲ್ವಾ ರೀ. ಪ್ಯೂರ್ಲಿ ಫ್ರೆಂಡ್ಶಿಪ್ಪೇ ಇದ್ದಿದ್ದು. ಅವಾಗವರೆಗೂ ನಮಗೆ ಅದೇನಂತಾರೆ ಇನ್ಫ್ಯಾಕ್ಚುಯೇಷನ್ ಕೈಂಡ್ ಇತ್ತು ಅಷ್ಟೇ ಹೊರ್ತು ಒಬ್ರಿಗೊಬ್ರು ಪ್ರೀತಿ ಏನು ಮಾಡ್ಕೋತಾ ಇರಲಿಲ್ಲ. ನಾನಂತೂ ಯಾವಾಗಲೂ ಅಷ್ಟೇ ತುಂಬಾ ಸ್ಟೂಡಿಯಸ್ಸು, ಚೆನ್ನಾಗಿ ಓದಬೇಕು. ನಾನೇನಾದ್ರು ತಪ್ಪು ಮಾಡಿಬಿಟ್ರೆ, ನಾನು ಸಿಂಗಲ್ ಪೇರೆಂಟ್ ಅಲ್ವಾ, ನಮ್ಮ ಅಮ್ಮನಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅಂತ ತುಂಬ ಮೈಂಡು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೆ. ಎಲ್ಲ ಬಂದು ಹಾಳು ಮಾಡಿಬಿಟ್ರಿ ಅವರು. ಯಾಕೆ ಅಂತ ಹೇಳಿದ್ರೆ, ಏನಾದರೂ ತಪ್ಪು ಮಾಡಿದ್ರೆ ನಾನು ಅಮ್ಮ ಮಾತ್ರ ಸಾಕಿರೋದು ಅಲ್ವಾ, ಅದಕ್ಕೇನೆ ಈ ಥರ ಇದ್ದಾರೆ ಅಂತ ಒಂದು ಮಾತು ಬಂದ್ಬಿಡುತ್ತೆ ಅಂತ ಯಾವತ್ತೂ ಅಷ್ಟೇ ಯಾವ ಹುಡುಗರ ಹತ್ರನೂ ನಾನು ಮಾತಾಡಿಸ್ತಾ ಇರಲಿಲ್ಲ. ಇವ್ರನ್ನ ಮಾತ್ರ ಬೆಸ್ಟ್ ಫ್ರೆಂಡ್ ಮಾಡಿಕೊಂಡೆ. ಅದೇ ಲಾಸ್ಟು ನನ್ನ ಏನದು ವ್ರತಭಂಗ ಆದಂಗೆ ಸೀರಿಯಸ್ಲಿ ಅದು ಹೆಂಗೋ ಸ್ಪಾಯ್ಲ್ ಆಗೋಯ್ತು. ಅದು ಏನಾಯಿತು ಅಂತ ಹೇಳಿದ್ರೆ, ಇವರು ಹಿಂಗೆ ಆ ಥರ ಎಲ್ಲ ಮಾತಾಡಿದ್ರು ಅಲ್ವಾ. ಅದು ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಕಾಲೇಜಲ್ಲಿ ನಾವಿಬ್ರು ಫ್ರೆಂಡ್ಸ್ ಆಗಿರೋದನ್ನೇ ಲವ್ ಅಂತ ಹೇಳಿ ಅಪ್ಸಿ ಮತ್ತು ನಮ್ಮ ಪ್ರಿನ್ಸಿಪಲ್ಲು ಏನು ಹೇಳ್ತಿದ್ರು, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಹೇಳಿನೇ ಸ್ಟಾಫಿಂದ ಹಿಡಿದು ಕಾಲೇಜಲ್ಲಿರೋಂಥ ಕ್ಲಾಸ್ಮೇಟ್ಸು ಮತ್ತು ಸೀನಿಯರ್ಸ್ ಎಲ್ಲನೂ ಸೇರಿನೇ ಅದನ್ನು ಹೇಳಿನೇ ನಾವು ಲವ್ ಮಾಡಿಬಿಟ್ವಿ. ಹಂಗೆ ಆ್ಯಕ್ಚುಲಿ ಇವಾಗವರೆಗೂ ಇನ್ನೂ ಲವ್ ಆಗಿಲ್ಲ. ಇದು ಫಸ್ಟ್ ಇಯರ್ ಮುಗ್ದೋಯ್ತು ಆಯಿತಾ. ಈಗ ಸೆಕೆಂಡ್ ಇಯರ್ಗೆ ಇವರು ಡಿಗ್ರಿಗೆ ಹೋಗ್ಬಿಟ್ರು. ಇವ್ರು ಡಿಗ್ರಿಗೆ ಹೋಗ್ಬಿಟ್ರು. ಇವ್ರು ಸೆಕೆಂಡ್ ಇಯರ್ ಮುಗಿಸ್ಕೊಂಡು ನಾನೀಗ ಸೆಕೆಂಡ್ PUಗೆ ಬಂದೆ. ಈಗ ಆ್ಯಕ್ಚುಲಿ ಆಟ ಶುರು ಆಗೋದು. ಯಾಕೆ ಅಂತ ಹೇಳಿದ್ರೆ, ಕ್ಲಾಸಲ್ಲಿ ಯಾರೂ ನನ್ನ ಹತ್ರ ಮಾತಾಡಿಸ್ತಾ ಇಲ್ಲ. ಸೀನಿಯರ್ಸು ಬೇರೆ ಹೋಗ್ಬಿಟ್ಟಿದ್ದಾರೆ. ಇವ್ರು ಇರೋವಷ್ಟು ದಿನ ಏನಂತ ಹೇಳಿದ್ರು, ನಾವಿದ್ದೀವಲ್ಲ ಯಾಕೆ ಯೋಚನೆ ಮಾಡ್ತೀಯಾ, ಬಿಡು ನಾವೆಲ್ಲರೂ ಕಂಪ್ನಿ ಕೊಡ್ತೀವಿ ಅಂತ. ಇವ್ರು ಹೋಗ್ಬಿಟ್ಮೇಲೆ ಫಸ್ಟೇ ನನ್ನ ಹತ್ರ ಕ್ಲಾಸಲ್ಲಿ ಯಾರೂ ಮಾತಾಡ್ಸಲ್ಲ. ನನ್ನ ಫ್ರೆಂಡು ಶೋಭಾ ಒಬ್ಳು ಬಿಟ್ಟರೆ ಇನ್ಯಾರೂ ಮಾತಾಡಿಸ್ತಾ ಇರಲಿಲ್ಲ. ಕಾಮನ್ ಆಗಿ ಫ್ಯೂ ಗರ್ಲ್ಸ್ ಇದ್ದಾರೆ, ಅವ್ರು ಮಾತಾಡಿಸ್ತಾ ಇದ್ರು. ಇನ್ನು ನನ್ನ ಹತ್ರ ಇದ್ದಿದ್ದು ಬೆಸ್ಟ್ ಫ್ರೆಂಡ್ ಕೂಡ ನನ್ನ ಹತ್ರ ಮಾತಾಡಿಸ್ತಾ ಇರಲಿಲ್ಲ. ಹುಡುಗರಂತೂ ಯಾರೂ ಮಾತಾಡಿಸ್ತಾನೆ ಇರಲಿಲ್ಲ. ನನಗೆ ತುಂಬಾ ಬೇಜಾರಾಗ್ತಿತ್ತು. ಬಟ್ ಆದರೆ ನಾನು ಸ್ಟೂಡಿಯಸ್ ಅಂತ ಹೇಳ್ತಿದ್ನಲ್ಲ, ಯಾವಾಗಲೂ ಅಷ್ಟೇ ಕ್ಲಾಸಿಗೆ ಹೋಗೋದು, ಬರೀ ಏನಿದೆ ಅದನ್ನು ಓದ್ಕೊಳ್ಳೋದು, ಬರೋದು. ನಾನೇ ಆ್ಯಕ್ಚುಲಿ ಟಾಪರ್ ಅಂತ ಹೇಳ್ಬೋದು ಅಕೌಂಟ್ಸಿಗೆ. ಅಲ್ಲಿ ಆ ಕಾಲೇಜಲ್ಲೇ ಫಸ್ಟು ನಾನು ಟಾಪರಾಗಿ ಬಂದಿದ್ದು. ಅದು ನನ್ನ ಹೆಮ್ಮೆ ಅಂತ ಹೇಳ್ಕೊಬೋದು. ಇವಾಗವರೆಗೂ ಓದೋದ್ರಲ್ಲಿ ಮಾತ್ರ ಏನೂ ತಪ್ಪು ಮಾಡಲಿಲ್ಲ. ಆವಾಗಲೂ ಅಷ್ಟೇ ನಮ್ಮ ಪ್ರಿನ್ಸಿಪಲ್ಲು ನನ್ನ ಕಡೆನೇ ನಿಂತಿದ್ರು. ಯಾಕೆಂದರೆ ನಾನು ಚೆನ್ನಾಗಿ ಓದ್ತೀನಿ ಅಂತ ಹೇಳ್ಬಿಟ್ಟು. ಇವರು ನನಗೆ ಕಾಲಲ್ಲಿ ಹೇಳಿದ್ರಲ್ವ ನಾನೇ ತಾಳಿ ಕಟ್ಟೋದು ಅಂತ. ಅದಾದಮೇಲೆ ಮತ್ತೆ ಇವರು ಸಾರಿ ಕೇಳ್ಕೊಂಬಂದರು. ಇವರು ಸಾರಿ ಕೇಳಿಬಿಟ್ಟು ಫ್ರೆಂಡ್ಶಿಪ್ಪಲ್ಲೇ ಹೇಳಿದೆ, ಬೇಜಾರು ಮಾಡ್ಕೋಬೇಡ ಅಂತ ಕವರಪ್ ಮಾಡಿಬಿಟ್ರು. ಸೊ ಹಂಗೆ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳ್ಬಿಟ್ಟು ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಇದು ಫಸ್ಟ್ ಟೈಮ್ ಇವ್ರ ಮನೆಗೆ ಹೋದಾಗ, ಆವಾಗಲೂ ಕೂಡ ನಾನು ಇನ್ನೊಂದ್ಸತಿ ಅವ್ರ ಅಮ್ಮಯಿಂದನೇ ಇಂಪ್ರೆಸ್ ಆಗಿದ್ದು. ಯಾಕೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಟೈಮು ಇವ್ರ ಮನೆಗೆ ಹೋದಾಗ ಆಗೆಲ್ಲ ಫೋನ್ಸ್ ಇರಲಿಲ್ಲ ಅಲ್ವಾ.
ನಾನು ನಮ್ಮ ಅಂಕಲ್ದು ಆಕ್ಟಿವಾ ತಗೊಂಡು ಇವ್ರ ಮನೆಗೆ ಹೋದೆ. ನನಗೆ ಆಗ ಗಾಡಿ ಒಬ್ಳೆ ಓಡಿಸ್ಕೊಂಡು ಹೋಗಿದ್ದು ನಾನು. ಏನಕ್ಕೆ ಬಂದಿದ್ದು ಗೊತ್ತಿಲ್ಲ. ಹಳೆ ಟೆಕ್ಸ್ಟ್ ಬುಕ್ಸ್ ಇಸ್ಕೊಂಡು ಹೋಗಕ್ಕೆ. ಹಾ, ಇವ್ರು ನನ್ನ ಸೀನಿಯರ್ ಅಲ್ವಾ, ಸೊ ಇವ್ರದ್ದು ಎಕ್ಸಾಮ್ಸ್ ಎಲ್ಲ ಆಗೋಗಿತ್ತು, ನಂದು ಎಕ್ಸಾಮ್ಸ್ ಆಗೋಗಿತ್ತು. ಇದನ್ನು ಆಕ್ಚುಲಿ ಒಂದು ರೀಸನ್ನೇ ನಮ್ಮ ಲವ್ ಇದಾಗೋದಕ್ಕೆ. ಸಾರಿ, ನಾನು ಇದನ್ನ ಮರ್ತೋಗ್ಬಿಟ್ಟೆ ಹೇಳಕ್ಕೆ. ಆಗ ಇವರು ಸೀನಿಯರ್ ಅಲ್ವಾ, ನಂಗೆ ಟೆಕ್ಸ್ಟ್ ಬುಕ್ಸ್ ಬೇರೆಯವ್ರ ಹತ್ರ ಕೇಳೋದಕ್ಕಿಂತ ನಂದೇ ಬೆಸ್ಟ್ ಫ್ರೆಂಡ್ ಇದಾರಲ್ಲ ಅವ್ರ ಹತ್ರನೇ ಕೇಳೋಣ ಅಂತ ಹೇಳ್ಬಿಟ್ಟು ಕೇಳಿದ್ದೆ. ಇವ್ರು ಹೇಳಿದ್ರು ನಮ್ಮ ಮನೆ ಹತ್ರಕ್ಕೆ ಬನ್ನಿ, ನಾನು ಕೊಡ್ತೀನಿ ಅಂತ, ನೀನೇ ಬಾ ಅಂತ. ಸರಿ, ನಾನು ಗಾಡಿ ತಗೊಂಡು ಹೋಗಿದ್ದೆ, ಅಮ್ಮನ ಹತ್ರನೂ ಹೇಳ್ಬಿಟ್ಟೆ ಹೋಗಿದ್ದೆ, ಈ ಥರ ನಮ್ಮ ಸೀನಿಯರ್ ಇದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಬುಕ್ ತೊಗೊಂಬರ್ತೀನಿ ಅಂತ. ಸರಿ ಅಂತ ಹೇಳಿದ್ರು. ನಾನು ಗಾಡಿ ಓಡಿಸ್ಕೊಂಡು ಬಂದೆ. ಫಸ್ಟ್ ಟೈಮು ನನಗೆ ಅಡ್ರೆಸ್ಸು ಗೊತ್ತಿಲ್ಲ, ಹೆಂಗೆ ಬರೋದು ಅಂತಲೂ ಗೊತ್ತಿಲ್ಲ. ಅದಾದಮೇಲೆ ಅಲ್ಲಿ ಮೇನ್ ರೋಡಲ್ಲಿ ಬಂದುಬಿಟ್ಟು ಇವ್ರ ನಂಬರ್ ನನಗೆ ಬಯಟ್ ಆಗಿತ್ತು. ಏನದು ₹1 ಕಾಯಿನ್ ಬಾಕ್ಸ್ ಇದೆಯಲ್ಲ, ಅದರಲ್ಲಿ ಕಾಲ್ ಮಾತಾಡ್ತಿದ್ದೆ. ಎಷ್ಟು ಸತಿ ಕಾಲ್ ಮಾಡಿದ್ದೀನೋ ಇವ್ರಿಗೆ ಅಲ್ವಾ, ಅವ್ರ ಹತ್ರ ಎಕ್ಸ್ಟ್ರಾ ಕಾಯಿನ್ ಕೂಡ ತಗೊಂಡು ಹಾಕೊಂಡು ಮಾತಾಡಿದ್ದೀನಿ. ಇವ್ರ ಅಡ್ರೆಸ್ ಹೇಳ್ತಾನೆ ಇದ್ರೆ ನನಗೆ ಸೀರಿಯಸ್ಲಿ ಅದು ಅರ್ಥನೇ ಆಗ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ಒಂದು ಗೇಟ್ ಹತ್ರ ಬಂದು ನಿಂತ್ಕೋತೀನಿ ಅಂತ ಹೇಳಿದ್ರು. ಬಂದು ನಿಂತ್ಕೊಂಡಾಗ ಇವ್ರು ನಂಗೆ ಸ್ಟಿಲ್ ನೆನಪಿದೆ, ವೈಟ್ ಕಲರ್ ಟೀ ಶರ್ಟು ಮತ್ತು ಬ್ಲೂ ಕಲರ್ ಜೀನ್ಸ್ ಹಾಕ್ಕೊಂಡಿದ್ರು. ಆದಮೇಲೆ ಫಸ್ಟ್ ಟೈಮು ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಅವತ್ತೇ ಫಸ್ಟು ಇವ್ರನ್ನ ಹೋಗಿ ನೋಡಿದ್ದು. ಅಷ್ಟೊಂದು ದಿನ ಆದಮೇಲೆ ಹಾಲಿಡೇಸ್ ಎಲ್ಲ ಇತ್ತಲ್ವಾ, ಟೈಮು ಇವ್ರು ನನ್ನ ಹಿಂದ್ಗಡೆ ಕೂತ್ಕೊಂಡು ಹಿಂಗಿಟ್ಕೊಂಡ್ರು ಕೈನ. ಅದೊಂಥರ ಫೀಲಿಂಗು ಹೇಳ್ಕೊಳಕ್ಕಾಗಲ್ಲ, ಒಂಥರ ಚೆನ್ನಾಗಿ ಅನ್ನಿಸ್ತು. ಆವಾಗ ಫಸ್ಟ್ ಟೈಮ್ ಅವ್ರ ಮನೆಗೆ ಹಿಂಗೆ ಗಾಡೀಲಿ ಹೋದ್ನಲ್ಲ, ಸೊ ಅಲ್ಲಿ ಹೋದ್ಮೇಲೆ ಅಮ್ಮ ಇದ್ರು ಮನೇಲಿ, ಅಮ್ಮನೂ ಇದ್ರು ಅಪ್ಪನೂ ಇದ್ರು. ಅಮ್ಮ ಏನ್ ಮಾಡ್ತಿದ್ರು, ಒಂದು ಬುಕ್ ಓದ್ತಾ ಇದ್ರು, ಕೂತ್ಕೊಂಡು ಕನ್ನಡಕ ಹಾಕೊಂಡು ಹಿಂಗೆ ಓದ್ಕೊಂಡು ಕೂತ್ಕೊಂಡಿದ್ರು. ಅವ್ರಪ್ಪ ಏನೋ ಮಾಡ್ತಿದ್ರು ಒಳಗಡೆ ರೂಮಲ್ಲಿ. ಆಮೇಲೆ ಬಾಮ್ಮ ಅಂತ ಕರೆದ್ರು. ಅಮ್ಮಂಗೆ ಅದೆಲ್ಲ ಏನೂ ಗೊತ್ತಿಲ್ಲ, ನಾವು ಅವಾಗ್ಲೂ ಫ್ರೆಂಡ್ಸ್ ಏನೇನೆ. ನಾನು ಫ್ರೆಂಡಾಗಿ ಅವ್ರ ಮನೆಗೆ ಹೋಗಿದ್ದು ಅವತ್ತು. ಅಮ್ಮ ಎಷ್ಟು ಮುದ್ದಾಗಿ ಕೂತ್ಕೊಂಡಿದ ತಕ್ಷಣ ಕತೆ ಮೇಲೆ ಕತೆ ಹೇಳ್ತಾನೇ ಇದಾರೆ. ಇವ್ನು ಚಿಕ್ಕವನಿರೋವಾಗ ಹಂಗಿದ್ದ ಹಿಂಗಿದ್ದ. ಹೋಗ್ಬಿಟ್ಟು ಪಟಪಟ ಅಂತ ಹೋದ್ರು, ಆಲ್ಬಮ್ ಎಲ್ಲ ತಂದ್ರು, ಪಟಪಟ ಅಂತ ತೋರಿಸಿದ್ರು, ಇವ್ನು ಹಿಂಗಿದ್ದ ಅಂತ. ಅವ್ರು ಚಿಕ್ಕ ವಯಸ್ಸಲ್ಲಂತೂ ನೋಡ್ಬೇಕು, ಫುಲ್ ಬ್ಲ್ಯಾಕ್ ಆಗಿ, ಇಲ್ಲಿ ಹನಿ ಕಲರ್ ಓಕೆ ಅಲ್ಲ, ನಾನೇ ಹೇಳಿದ್ದು. ಇದು ಏನದು, ನೀಸ್ ಎಲ್ಲ ಫುಲ್ಲು ಮಣ್ಣು ಹಂಗೆ ಕರ್ಕೊಂಡೋಗಿ ಫೋಟೋ ಹಿಡಿಸ್ಕೊಂಬಂದೆ ಅಂತೆಲ್ಲ ಹೇಳ್ತಿದ್ರು. ಅವ್ರಮ್ಮನ ಎಷ್ಟು ಸ್ವೀಟ್ ಅಲ್ವಾ ಅಂತ ಅನ್ನಿಸ್ತು ನನಗೆ. ಅವಾಗ ಅನ್ಕೊಂಡೆ, ಆಂಟಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರಲ್ವಾ ಅಂತ. ನನಗೆ ಎಷ್ಟು ಗೊತ್ತೇ ಇಲ್ಲ, ಅವರು ಕಾಲೇಜಿಗೆ ಬಂದಾಗ ಏನಕ್ಕೆ ಇವ್ರಮ್ಮ ಹತ್ರ ಎಲ್ಲರೂ ಇಷ್ಟೊಂದು ಕ್ಲೋಸಾಗಿ ಮಾತಾಡ್ತಾರೆ ಅಂತ ಅನ್ಕೊಂಡಲ್ಲ. ಅವತ್ತು ಗೊತ್ತಾಯಿತು, ಯಾಕಂದ್ರೆ ಅವರಮ್ಮ ತುಂಬ ಫ್ರೆಂಡ್ಲಿ ಅಂತ. ಸೊ ಆವಾಗ ನಾನು ಒಂದು ಸ್ವಲ್ಪ ಮನ್ಸಿಗೆ ಒಂಥರ ಅನ್ನಿಸ್ತು, ಅಮ್ಮ ಎಷ್ಟೊಂದು ಕ್ಲೋಸ್ ಆಗಿದ್ದಾರಲ್ಲ, ಚೆನ್ನಾಗಿರುತ್ತೆ ಇಂಥವ್ರು ನನಗೂ ಅತ್ತೆ ಆದರೆ ಅಂತ ಅನಿಸಿತ್ತು. ಬಟ್ ಅವರೇ ನನ್ಗೆ ಅತ್ತೆ ಆಗ್ತಾರಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಒಂದಿನ ಹಿಂಗೆ ನಾರ್ಮಲ್ ಆಗೇ ಹೋಗ್ತಿತ್ತು. ಅವರು ಡಿಗ್ರಿಗೆ ಸೇರ್ಕೊಂಡಿದ್ರು, ನಾನು ಇಲ್ಲಿ ಸೆಕೆಂಡ್ ಇಯರು ಕಂಟಿನ್ಯೂ ಮಾಡ್ತಿದ್ದೆ. ಎವ್ರಿ ಡೇ ಎದ್ದಾಗಿಂದ ಈವ್ನಿಂಗ್ ನೈಟ್ ಏನೇನಾಗುತ್ತೆ ಅದೆಲ್ಲ ಅವರು ಅಪ್ಡೇಟ್ ಮಾಡ್ತಿದ್ರು, ನಾನು ಅಪ್ಡೇಟ್ ಮಾಡ್ತಿದ್ದೆ. ಒಂದಿನ ನನ್ನ ಬರ್ಡೇ ಬಂತು. ಆವಾಗ ಆ್ಯಕ್ಚುಲಿ ಇವ್ರಿಗೆ ಏನೋ ಫೀಲಿಂಗ್ ಸ್ಟಾರ್ಟ್ ಆಗಿ, ಏನಾಯ್ತು ಹೇಳ್ರಿ ನೀವು? ಬಂದು ನೋಡ್ತೀನಿ, ಕಾಲೇಜ್ ಹತ್ರ ಬರ್ತೀನಿ ಅಂತ ಹೇಳಿದ್ದೆ ಬರ್ಡೇ ದಿವಸ. ಆಮೇಲೆ ಬಂದು ನೋಡಿದಾಗ ಕಾಲೇಜ್ ಅವಾಗ ಬಿಡ್ತು ಅನ್ಸದ, 5 o'clock ಏನೋ. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಶಾಪ್ ಹತ್ರ. ಬಂದಾಗ ಅದೇ ವೈಟ್ ಡ್ರೆಸ್ ಹಾಕೊಂಡು ಫುಲ್ ಸ್ಲೀವ್ ಡ್ರೆಸ್ಸಲ್ಲಿ ಏಂಜಲ್ ಥರ ಕಾಣ್ತಿದ್ಯಾ ಅಂತ ಹೇಳಿದೆ. ಅವರು ಏಂಜಲ್ ಥರ ಕಾಣಿಸ್ತಿದ್ಯಾ ಅಂತ ಹೇಳಿದ ತಕ್ಷಣ ಫುಲ್ ಬ್ಲಶ್ ಆಗ್ಬಿಟ್ಟೆ ನಾನಂತೂ. ಅವ್ರನ್ನ ತುಂಬ ದಿವಸ ಆದಮೇಲೆ ನಾನು ಮತ್ತೆ ನೋಡಿದ್ದು ಅಲ್ವಾ, ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ನನ್ನ ಫ್ರೆಂಡ್ ಶೋಭಾ ಜೊತೆ ಹೋಗ್ತಿದ್ದೆ ಅನಿಸುತ್ತೆ ಅವತ್ತು ಅವ್ರು ಬಂದಾಗ ಮೀಟ್ ಮಾಡಿದ್ದು ಒಂಥರ ತುಂಬಾ ಖುಷಿ ಆಯಿತು ನನಗೆ. ಅದಾದಮೇಲೆ ಹೋಗ್ತಾ ನಮಗೆ ಅನ್ನಿಸ್ತು, ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತ. ಇದೇ ಪರ್ಟಿಕ್ಯುಲರ್ ಮೂಮೆಂಟು ನಾವಿಬ್ಬರು ಲವ್ ಮಾಡಿದ್ದು ಅಂತ ಒಬ್ರನ್ನೊಬ್ರು ಯಾವಾಗಲೂ ಹೇಳ್ಕೊಂಡಿಲ್ಲ. ನಾವು ಡೈರೆಕ್ಟ್ಲಿ ಪೇರೆಂಟ್ಸ್ನ ಅಪ್ರೋಚ್ ಮಾಡಿದ್ವಿ. ಆ್ಯಕ್ಚುಲಿ ಇದನ್ನು ಹೆಂಗೆ ಹೇಳೋದು ಅಂತ ಹೇಳಿದ್ರೆ, ಮನಸಲ್ಲೇ ಒಂದು ಆಸೆ ತುಂಬ ಇತ್ತು. ಈಗ ಇವರು ಸೆಕೆಂಡ್ ಇಯರ್ ಎಲ್ಲ ಮುಗಿಸ್ಕೊಂಡು ಬೇರೆ ಕಾಲೇಜ್ಗೂ ಹೋಗಾಗ್ಬಿಡ್ತು. ಬಟ್ ಡೈಲಿ ನಾವಿಬ್ಬರು ಕನೆಕ್ಟೆಡ್ ಆಗೇ ಇದ್ವಿ ಫೋನಲ್ಲಿ. ಮತ್ತು ಒಬ್ರನ್ನೊಬ್ರು ಬಿಟ್ಟಿರೋದಕ್ಕಾಗಲ್ಲ, ಅದು ಮಾತ್ರ 100% ಗೊತ್ತಿತ್ತು. ಇನ್ನು ನಂದು ಸೆಕೆಂಡ್ ಇಯರ್ ಮುಗಿತಾ ಬರೋವಾಗ, ಹತ್ರ ಬರೋವಾಗ ಏನೋ ಒಂಥರ ನನಗೆ ಅನ್ನಿಸ್ತಾ ಇತ್ತು, ಇವರೇ ಆ್ಯಕ್ಚುಲಿ ನನಗೆ ಆ ಥರ ತಾಳಿ ಕಟ್ತೀನಿ ಅಂತ ಹೇಳಿದ್ರಲ್ಲ. ಆವಾಗನೇ ಅಂದ್ಕೊಂಡೆ, ಓಕೆ, ಯಾರು ನನ್ನ ಹತ್ರ ಆ ರೀತಿ ಯಾವಾಗಲೂ ಹೇಳಲಿಲ್ಲ. ಬಟ್ ಇವ್ರು ಹಂಗೆ ಹೇಳಿದ್ರಲ್ಲ, ಆವಾಗಿಂದ ಏನೋ ಒಂಥರ ಮನ್ಸಲ್ಲಿತ್ತು. ನಿನಗೂ ಇತ್ತಾ ಅಮ್ಮು? ಮನ್ಸರೇನೆ ಹೇಳ್ದ ತಾಳಿ ಕಟ್ತೀನಿ ಅಂತ? ಹೌದು,
ಅದು ಕೈಂಡ್ ಆಫ್ ಪ್ರಪೋಸಲ್ನೇ ಅದು. ಬಟ್ ಒಪ್ಕೊಳ್ಳಲ್ಲ ನೀನು. ಇಂಡೈರೆಕ್ಟ್ ಪ್ರಪೋಸಲ್. ಇಂಡೈರೆಕ್ಟ್ ಪ್ರಪೋಸಲ್, ಸೋ ಸ್ವೀಟ್. ಓಕೆ. ಅದು ಹೆಂಗಂದ್ರೆ ಕಲ್ಲು ಹೊಡಿಬೇಕು, ಕಾಯಿ ಬೀಳ್ಬೇಕು, ಆದ್ರೆ ಏನೂ ಆಗ್ಬಾರ್ದು ಆ ಥರ. ಫೇಲ್ಯೂರ್ ಆದ್ರೂ ಓಕೆ, ಸಕ್ಸಸ್ ಆದ್ರೂ ಓಕೆ, ಆ ಥರ. ಅಪ್ಪ ಸಖತ್ ಚಾಲು ಗೊತ್ತಾ ಇವರು. ಸೊ ಹಂಗೆ ಹೇಳಿಬಿಟ್ಟಿದ್ರಲ್ಲ, ಅದೇ ಒಂದು ಆ ಪ್ರೀತಿ ಮೊಳಕೆ ಹೊಡಿಯೋದಕ್ಕೆ ಕಾರಣ ಅಂತ ಹೇಳ್ಬೋದು. ಇದಾದ್ಮೇಲೆ ನಾವು ಪೇರೆಂಟ್ಸ್ನ ಹೆಂಗೆ ಕನ್ವಿನ್ಸ್ ಮಾಡಿದ್ವಿ ಅಂತ ಹೇಳಿ ಒಂದು ಪಾಯಿಂಟಲ್ಲಿ ನಮ್ಮಮ್ಮ ಬಂದು ಸಿಂಗಲ್ ಪೇರೆಂಟ್ ಅಂತ ಹೇಳಿದ್ನಲ್ಲ ನಾನು, ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಪರ್ಸನ್ನು. ನಾನು ಕೂಡ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲೇ, ನಾನು ಫೆಮಿನಿಸ್ಟ್ ಕೈಂಡು, ಯಾವ ಗಂಡಸ್ರು ಕಂಡು ಆಗ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ತಂದೆ ಅಷ್ಟು ಚೆನ್ನಾಗಿ ನಮ್ಮ ತಾಯಿನ ನೋಡ್ಕೊಂಡಿರಲಿಲ್ಲ. ಸೊ ಅವರು ಕೂಡ ಒಂಟಿಯಾಗಿ ಜೀವನ ನಡೆಸ್ತಿದ್ರಲ್ವ. ಸೊ ಆಗ ನನಗೆ ಅನ್ನಿಸ್ತಿತ್ತು ಮದುವೆನೇ ಮಾಡ್ಕೊಬಾರ್ದು ಲೈಫಲ್ಲಿ, ಮತ್ತು ಯಾವ ಗಂಡಸ್ರೂ ನಂಬಾರ್ದು ಅಂತ. ಬಟ್ ಇವ್ರು ಬಂದು ಆ ಪರ್ಸ್ಪೆಕ್ಟಿವ್ನೇ ಚೇಂಜ್ ಮಾಡಿಸ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ ಆ ಪ್ರೀತಿನ ನಾನು ಕಂಡಿದ್ದೆ ಪೂರ್ತಿಯಾಗಿ ಇವರಿಂದ. ಏನಂತ ಹೇಳ್ಬೋದು, ನನ್ನ ತಂದೆ ನನಗೆ ಕೊಡ್ದಿರೋ ಅಂಥ ಸ್ಥಾನನ, ಆ ಕೇರ್ನ, ಆ ಫೀಲ್ನ ಕೂಡ ಇವ್ರು ಕೊಟ್ಟಿದ್ರು. ಅದಕ್ಕೆ ನಾನು ಸ್ವಲ್ಪ ಫಿದಾ ಆಗಿಬಿಟ್ಟಿದ್ದೆ, ಎಮೋಷ್ನಲ್ ಆಗೋಗ್ತಾ ಇದ್ದೀನಿ. ಯಾಕಂದರೆ ಆ ಥರ ಟೈಮಲ್ಲಿ ನಮಗೆ ಯಾರೂ ಇಲ್ಲ ಅನ್ನೋ ಟೈಮಲ್ಲಿ ಯಾರೋ ಒಬ್ರು ಕೇರ್ ತೋರಿಸಿದಾಗ ಒಂಥರ ಮನಸ್ಸಿಗೆ ತಾಕತ್ತಲ್ಲ, ಆ ರೀತಿ ಆಗಿತ್ತು ನನಗೆ. ಏನೇ ಆದರೂ ಸರಿ ಇವ್ರ ಹತ್ರನೇ ಹೇಳ್ಕೊಳ್ತಿದ್ದೆ. ನನಗೆ ಹೇಳ್ಕೊಳ್ಳೋದಕ್ಕಂತ ಒಂದು ವ್ಯಕ್ತಿ ಅಥವಾ ಮನಸ್ಸಿದೆ ಅಂತ ಹೇಳಿದ್ರೆ ಇವರೇ ಅದು. ಸೊ ಅದಕ್ಕೆ ತುಂಬ ಕನೆಕ್ಟೆಡ್ ಆಗಿಬಿಟ್ಟಿದ್ದೆ ನಾನು. ಇದನ್ನು ಹೆಂಗಪ್ಪ ನಮ್ಮಮ್ಮಂಗೆ ಕನ್ವೆ ಮಾಡೋದು? ನಮ್ಮಮ್ಮ ನೋಡಿದ್ರೆ ಒಂಥರ ತುಂಬ ಸ್ಟ್ರಾಂಗ್ ಆ್ಯಂಡ್ ರಗಡ್ ಪರ್ಸನ್ನು, ಬಟ್ ಮನಸ್ಸಲ್ಲಿ ತುಂಬ ಒಂದು ಮಗು ಥರ. ಮೇಲೆ ಮಾತ್ರ ಸ್ವಲ್ಪ ಏನಂತ ಹೇಳೋದು, ರೂಡಾಗಿ ಮಾತಾಡೋ ಥರ ಅನಿಸುತ್ತೆ. ಬಟ್ ನನಗೆ ಗೊತ್ತು ಅವ್ರ ಮನಸ್ಸು ತುಂಬ ಸಾಫ್ಟ್ ಅಂತ. ಇವಾಗ ಇವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡೋದು ಅನ್ನೋದೇ ಟಾಸ್ಕು. ನೀವು ಹೆಂಗೆ ಕನ್ವಿನ್ಸ್ ಮಾಡಿದ್ರಿ ಮನೇಲಿ ಫಸ್ಟ್ ಹೇಳ್ಬಿಡಿ, ಆಮೇಲೆ ನಾನು ಹೇಳ್ತೀನಿ. ನಾನು ಕನ್ವಿನ್ಸ್ ಏನು ಮಾಡಿಲ್ಲ, ನಾನು ಡೈರೆಕ್ಟಾಗಿ ಹೋಗಿ ಹೇಳಿದೆ. ಕನ್ವಿನ್ಸ್ ಎಲ್ಲ ಏನಿಲ್ಲ. ನಾನು ಬ್ಯಾಂಗ್ಳೂರಲ್ಲಿ ಹುಟ್ಟು ಬೆಳೆದಿರೋದು. ಊರಲ್ಲೆಲ್ಲ ನೋಡಿದ್ರೆ ನನ್ನ ಮದುವೆ ಆಗಲ್ಲ. ಓಕೆ. ಇದು ಯಾರ ಹತ್ರ ಹೇಳಿ? ನಮ್ಮ ಅಪ್ಪನ ಹತ್ರ. ನಮ್ಮಮ್ಮ ಒಳಗಿದ್ರು. ನಮ್ಮ ಅಪ್ಪನ ಕುಣಿಸ್ಬಿಟ್ಟು ಆಚೆ, ಅವತ್ತು ಎಣ್ಣೆ ಹೊಡೆದಿರ್ಲಿಲ್ಲ. ಅವಾಗೆಲ್ಲ ಕುಡಿತಾ ಇದ್ರು, ಇವಾಗ ಕುಡಿಯಲ್ಲ. ಅವತ್ತು ಕುಡ್ದಿಲ್ಲ. ಆಚೆ ಸ್ಟೇರ್ಸ್, ಅವಾಗ ಫುಲ್ ಮನೆ ಕಟ್ಟಿರ್ಲಿಲ್ಲ, ಆಚೆ ಸ್ಟೇರ್ಸ್ ಅರ್ಧ ಕಟ್ಟಿದ್ದು. ಅಲ್ಲಿ ಸ್ಟೇರ್ಸ್ ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ರು. ನಾನು ಹೋಗಿ ಕೂತ್ಕೊಂಡೆ, ಏನೋ ಮಾತಾಡ್ಬೇಕು. ಏನು ನನಗೆ ಗೊತ್ತು, ನೀನು ಊರಲ್ಲೇನೋ ಮದುವೆ ಮಾಡಿಸ್ತೀಯಾ, ನನಗಿಷ್ಟ ಇಲ್ಲ. ನಾನು ಊರಲ್ಲಿರೋರು ಮದುವೆ ಆಗ್ಬಿಟ್ಟು ನಾನೇನು ಊರಲ್ಲಿ ಹೋಗ್ಬಿಟ್ಟು ದನ ಮಿಸ್ಲ ಅಂತ ಹೇಳ್ದೆ. ಏನಕ್ಕೆ ಊರಿಗೆ ಹೋಗ್ತಿ, ಇಲ್ಲೇ ಕರ್ಕೊಬರ್ತೀಯಲ್ಲ ಅಂದ್ರು. ಇಲ್ಲ ನನಗಿಷ್ಟ ಇಲ್ಲ, ಇಲ್ಲೇ ಯಾರನ್ನಾರು ಮದುವೆ ಆಗ್ತೀನಿ. ಏನ್ರಿ ಯಾರನ್ನಾರು ರೆಡಿ ಮಾಡ್ಕೊಂಡಿದ್ಯಾ ಅಂದ್ರು. ಇಲ್ಲ ಒಂದು ಜೊತೆಗೆ ಹೋದ ಹುಡುಗಿ ಇಷ್ಟ ಆಗಿದ್ದಾಳೆ. ಯಾರು ಆ ಹುಡುಗಿನ ಮನೆಗೆ ಬಂದಿದ್ಲಲ್ಲ ಅಂದು. ಹೌದು, ಅವ್ರಿಗೆ ಡೌಟ್ ಇತ್ತು ಅನ್ಸತ್ತೆ. ಮನೆಗೆ ಬಂದಿದ್ಲಲ್ಲ ಆ ಹುಡುಗಿನ, ಆ ಹುಡುಗಿನೇ ಲವ್ ಏನು ಮಾಡ್ತಾ ಇಲ್ಲ ಸದ್ಯಕ್ಕೆ. ಇಷ್ಟ ಆದ್ರೆ ಇಷ್ಟ ಆಗ್ಬೋದು, ಹೇಳಿಕ್ತಾ ಇದೀನಿ ಇವಾಗ್ಲೇನೆ. ಆಮೇಲೆ ನಾಳೆ ಜಗಳ ಆಗ್ಬಾರ್ದಲ್ಲ. ಆಮೇಲೆ ನೀನು ಯಾರನ್ನೋ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗತ್ತೆ. ಓದೆಲ್ಲ ಮುಗಿಸ್ಕೋತೀವಿ ನಾವು, ಆಮೇಲೆ ಬೇಕಾದ್ರೆ ಮದುವೆ ಮಾತಾಡೋಣ ಅಂತ ಹೇಳಿದೆ. ಸರಿ ಅಪ್ಪ, ನಿನ್ನ ಇಷ್ಟ, ಹೆಂಗಾದ್ರು ಮಾಡ್ಕೋ, ಓದ್ಕೋಬಿಡ, ಆಮೇಲೆ ಏನಾದ್ರು ಮಾಡ್ಕೋ, ನಿನಗೆ ಬಿಟ್ಟಿದ್ದದು ನಿನ್ನ ಲೈಫು ಅಂದ್ಬಿಟ್ರು. ಅಮ್ಮ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಲೇಟಾಗಿ ಗೊತ್ತಾಯ್ತು. ಅವ್ರಿಗೆ ನಾನು ಹೇಳಲಿಲ್ಲ, ನಮ್ಮ ಅಪ್ಪ ಹೇಳ್ಬಿಟ್ಟಿದ್ದಾರೆ, ಕುಡಿದ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಮ್ಮಮ್ಮ ಏನೋ ಅಷ್ಟೇನು ರಿಯಾಕ್ಟ್ ಮಾಡಿಲ್ಲ, ಸುಮ್ಮನೆ ಆದ್ರು ಅವರು. ಓಕೆ. ಇನ್ನು ನಾನು ಹೆಂಗೆ ಮನೇಲಿ ಕನ್ವಿನ್ಸ್ ಮಾಡಿದೆ ಅಂತ ಹೇಳೋದಂದ್ರೆ, ನಂದಂತೂ ತುಂಬ ಟೈಮ್ ಟೇಕಿಂಗ್ ಪ್ರಾಸೆಸ್ಸು. ಇಮಿಡಿಯೇಟ್ಲಿ ನಾನು ಹೇಳಲಿಲ್ಲ, ಯಾಕೆಂದರೆ ಅದು ನಿಜವಾಗ್ಲೂ ಲವ್ ಅಂತಲೇ ಗೊತ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ಫ್ರೆಂಡ್ಶಿಪ್ಪು ತುಂಬ ಸ್ಟ್ರಾಂಗ್ ಆಯ್ತಲ್ಲ, ಓಕೆ ಬಿಟ್ಟಿರೋಕ್ಕಾಗಲ್ಲ ಅಂತ ಅನ್ನಿಸ್ತು ಅಲ್ವಾ. ಇವ್ರು ಬೇರೆ ಹಿಂಗೆಲ್ಲ ಹೇಳ್ಬಿಟ್ಟಿದ್ದಾರೆ. ಇನ್ನು ಬೇರೆ ಹುಡುಗನು ನಾನು ಇಷ್ಟಪಡೋದು ಇಲ್ಲ, ಯಾಕಂದರೆ ಫಸ್ಟೇ ಮದುವೆನೇ ಆಗಬಾರ್ದು ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಆ ಥರ ಮೈಂಡ್ಸೆಟ್ಟಲ್ಲಿ ಇದ್ದವಳು ಈಗ ನಮ್ಮಮ್ಮನ ಹೆಂಗೆ ಕನ್ವಿನ್ಸ್ ಮಾಡೋದು ಅಂತ ಆ ಮೈಂಡ್ಸೆಟ್ಟಿಗೆ ಇಳಿದುಬಿಟ್ಟೆ ನಾನು. ಅಮ್ಮ ಬಂದ್ಬಿಟ್ಟು ಓಕೆ, ನನಗೂ ಕೂಡ ಅತ್ತೆ ಮಗ ಇದ್ದರು, ಅವ್ರಿಗೆ ಕೊಡಬೇಕು ಅಂತ ಆಸೆ ಇತ್ತು ಪಾಪ ಅವ್ರಿಗೆ. ಹಿಂಗೆ ಒಂದು ದಿವಸ ನಮ್ಮ ಅತ್ತೆ ಮಗನ ಹತ್ರ ಅಮ್ಮ ಮಾತಾಡ್ತಾರವಾಗ ನಮ್ಮ ಅತ್ತೆ ಮಗ ಏನಂತ ಹೇಳಿದ್ರು, ಕಾಲೇಜ್ಗೆಲ್ಲ ಕಳಿಸ್ಬೇಡಿ ಅತ್ತೆ, ಕಳಿಸಿದ್ರೆ ಹೆಣ್ಮಕ್ಳು ಹಾಳಾಗ್ಬಿಡ್ತಾರೆ, ಅವ್ರು ಲವ್ ಮಾಡಿಬಿಡ್ಬೋದು ಅಂತ.
ನಮ್ಮಮ್ಮ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಆ ಥರ ಏನಾದ್ರು ನನ್ನ ಮಗಳು ಮಾಡಿದ್ರೆ ಸಿಗದಾಕ್ಬಿಡ್ತೀನಿ ಅಂತ. ಆ ಮಾತು ನನ್ನ ಕಿವಿಗೆ ಬಿತ್ತು. ಆ್ಯಕ್ಚುಲಿ ನಾನು ಅಲ್ಲೇ ನಿಂತಿದ್ದೆ. ಆ ಮಾತು ನನಗೆ ಕಿವಿಗೆ ಬಿತ್ತಲ್ವಾ, ಅದಕ್ಕೆ ಸಖತ್ ಭಯ, ನನಗೆ ನಡ್ಕ ಶುರು ಆಗ್ಬಿಟ್ಟಿತ್ತು. ನನ್ನ ಮಗಳೇನಾದ್ರು ಆ ಥರ ಮಾಡಿದ್ರೆ ಸಿಗ್ದಾಕ್ಬಿಡ್ತೀನಿ ನಾನು ಅಂತ. ಆ ಥರ ರಗಡು ನಮ್ಮ ಮಮ್ಮಿ. ಇಂಥವ್ರನ್ನ ಹೆಂಗಪ್ಪ ಕನ್ವಿನ್ಸ್ ಮಾಡೋದು ನಾನು ಅಂತ. ಇನ್ನು ನಾನು ಲವ್ ಮಾಡಿದ್ರೆ ನಮ್ಮಮ್ಮ ನನ್ನನ್ನು ಸಾಯಿಸಾಕ್ಬಿಡ್ತಾರೆ ಅಂತ ಒಂದು ಭಯ ಇತ್ತು ನನಗೆ. ಸರಿ, ಇವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡೋದು ಅಂತ ಯೋಚನೆ ಮಾಡಿ ಏನು ಮಾಡಿದೆ ಅಂತ ಹೇಳಿದ್ರೆ, ಸೈಲೆಂಟಾಗೇ ಇದ್ದೆ, ಏನೂ ಹೇಳ್ಕೊಳ್ತಾ ಇರಲಿಲ್ಲ ನಮ್ಮಮ್ಮ ಹತ್ರ. ಆ್ಯಸ್ ಟೈಮ್ ಪಾಸಸ್ಸು ಎವ್ರಿ ಡೇ ಏನಾದರೂ ಒಂದು ಮೂವಿ ಆಗ್ತಾ ಇದ್ರು. ಆಗ ಉಷೆ ಟಿವಿ ಇತ್ತಲ್ಲ, ಉಷಾ ಟಿವಿನ ಉಷೆ ಟಿವಿ ಮತ್ತೆ ಸನ್ ಮೂವೀಸ್ಗೆ ಕೆ ಟಿವಿ, ಹಾಂ ಉಷೆ ಟಿವಿ, ಕೆ ಟಿವಿ, ಆಮೇಲೆ ತೆಲುಗು ಅಲ್ಲಿ ಈ ಟಿವಿ, ಎಲ್ಲ ಲ್ಯಾಂಗ್ವೇಜಲ್ಲೂ ಅಷ್ಟೇ ಲವ್ ಸ್ಟೋರಿ ಯಾವ ಫಿಲಮ್ ಯಾವ ಚಾನಲಲ್ಲಿ ಓಡ್ತಿದ್ಯೋ ಆ ಚಾನಲಲ್ಲಿ ಫಸ್ಟು ಆ ಮೂವಿ ಫಸ್ಟಿಂದನೂ ಮುಗಿಯೋವರೆಗೂ ನಮ್ಮಮ್ಮನ ಜೊತೆನೇ ಕೂತ್ಕೊತಿದ್ದೆ. ಯಾಕಂದರೆ ನಾವು ಇದು ದಿನ ಮಾಡ್ತಿದ್ವಲ್ಲ, ಸೊ ಜೊತೆಲೇ ಕೂತ್ಕೊತಾ ಇದ್ವಿ. ಆ ಲವ್ ಸ್ಟೋರಿ ನೋಡೋವಾಗ ಅಕಸ್ಮಾತ್ ಆ ಹುಡುಗಿಗೆ ಏನಾದರೂ ಆಗೋದ್ರೆ ಅಥವಾ ಫೇಲ್ಯೂರ್ ಆಗಿರೋದ್ರಿಂದ ಆ ಹುಡುಗಿಗೆ ಏನಾದರೂ ಇಂಪ್ಯಾಕ್ಟ್ ಆಗಿದ್ರೆ ಸತ್ತೋಗಿರೋ ಸ್ಟೋರೀಸ್ ಎಲ್ಲ ಬರ್ತಿತ್ತಲ್ವ, ಆಗ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ಈ ಹುಡುಗಿ ಆ ಹುಡುಗನ ಮದುವೆ ಆಗಿದ್ರೆ ಲೈಫ್ ಹಾಳಾಗ್ತಾ ಇರಲಿಲ್ಲ ಅಲ್ವಮ್ಮ, ಅವ್ರ ಲವ್ ಸ್ಟೋರಿ ಸಕ್ಸಸ್ಫುಲ್ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವಮ್ಮ ಅಂತ ಒಂದು ಸಣ್ಣಕ್ಕೆ ಹಂಗೆ ಆ ಮೈಂಡಿಗೆ ಇಂಜೆಕ್ಟ್ ಮಾಡ್ತಾ ಇದ್ದೆ ನಾನು. ಹೆಂಗೆ ಅನ್ನಿಸ್ಬೇಕಂದ್ರೆ, ಓಕೆ ಲವ್ ಮಾಡಿ ಅವನನ್ನೇ ಲವ್ ಮಾಡಿ ಮದುವೆ ಆಗಿದ್ರೆ ಅವಳು ಚೆನ್ನಾಗಿರ್ತಿದ್ಲು, ಪಾಪ ಸತ್ತೋದ್ಲಲ್ಲ, ಆ ಥರ ಎಲ್ಲ ಸ್ವಲ್ಪ ಎಮೋಷ್ನಲಿ ಅವ್ರಿಗೂ ಕೂಡ ಇದು ಮಾಡ್ತಿದ್ದೆ ನಾನು. ಆ ಥರ ಕನ್ವಿನ್ಸ್ ಆಗಲಿ ಅಂತಲೇ ಅವ್ರಿಗೆ ಲವ್ ಸ್ಟೋರೀಸ್ ಆಗ್ತಿದ್ದೆ. ಮತ್ತು ಸೀರಿಯಲ್ಸು ಕೂಡ ಅಷ್ಟೇನೆ ಅದೇ ಥರನೇ ಹೇಳ್ತಾನೇ ಇದ್ನಲ್ಲ. ಹಿಂಗೆ ಒಂದ್ಸತಿ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ರಿಲೇಟಿವಲ್ಲೇ ಅಕ್ಕ ಒಬ್ಬರು ಒಂದು ಅಣ್ಣನ ಲವ್ ಮಾಡ್ತಾಯಿದ್ರು. ನಮ್ಮ ಅಮ್ಮಂಗೆ ತುಂಬ ಬೇಕಾಗಿರೋರು, ಅವರು ಸ್ವಂತದವರು. ಆ ಅಕ್ಕ ಬಂದ್ಬಿಟ್ಟು ನಮಗೆಷ್ಟು ಹತ್ರದ್ರವ್ರು ಆಗಿದ್ರು ಅಂತ ಹೇಳಿದ್ರೆ, ನಮ್ಮಮ್ಮ ತುಂಬ ಇಷ್ಟಪಡ್ತಾಯಿದ್ರು ಆ ಅಕ್ಕನ. ಏನಾಯಿತು ಅಂದರೆ, ಅವ್ರಿಗೆ ಮದುವೆ ಆಗಿ ಒಂದು 3-4 ತಿಂಗಳಲ್ಲೇ ಪಾಪ ಸತ್ತೋಗ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ, ಅವರು ಒಬ್ರನ್ನ ಲವ್ ಮಾಡ್ತಾಯಿದ್ರು. ಆದರೆ ಮದುವೆ ಗೊತ್ತಿದ್ದು ಕೂಡ ಅವ್ರ ಮನೇಲಿ ಬೇರೆಯವ್ರನ್ನ ಮದುವೆ ಮಾಡಿಕೊಟ್ರು. ತುಂಬ ಶ್ರೀಮಂತರೇ ಇದ್ದರು ಅವರು. ಮದುವೆ ಮಾಡಿಕೊಟ್ಟಿದ್ದು 3 ತಿಂಗಳಿಗೇನೆ ಅವ್ರ ಗಂಡ ದಿನ ಟಾರ್ಚರ್ ಮಾಡೋದು, ಸಿಗ್ರೆಟಲ್ಲೆಲ್ಲ ಸುಡೋದು, ಅದೆಲ್ಲ ಮಾಡಿ ಪಾಪ ಸತ್ತೇ ಹೋಗ್ಬಿಟ್ರು. ಸತ್ತೋದಾಗ ನಮ್ಮಮ್ಮ ಮಣ್ಣಿಗೆ ಹೋಗಿದ್ರು. ನಾನು ಯಾವತ್ತೂ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನನ್ನನ್ನೆಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಅಲ್ಲಿಗೆ ಹೋಗಿ ಬಂದಮೇಲೆ ನಮ್ಮಮ್ಮ ತುಂಬಾ ಬೇಜಾರು ಮಾಡ್ಕೊಂಡು ಹತ್ಕೊಂಡೆ ನನ್ನ ಹತ್ರ ಹೇಳಿದ್ರು, ಪಾಪ ಆ ಹುಡುಗಿಗೆ ಆ ಹುಡುಗನ್ನೇ ಮದುವೆ ಮಾಡಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ, ಬದುಕಿರೋಳು, ಈ ಥರ ಬೇರೆ ಗೊತ್ತಿದ್ದು ಕೂಡ ಬೇರೆಯವ್ರನ್ನ ಮದುವೆ ಮಾಡಿಕೊಟ್ಬಿಟ್ರಲ್ವಾ, ಅವಳ ಜೀವನ ಹಂಗೆ ಆಗೋಗ್ಬಿಡ್ತು. ಆ ಹುಡುಗಿ ಸತ್ತೋದಾಗ ಆ ಹುಡುಗ ಲವ್ ಮಾಡಿದ್ನಲ್ಲ, ಆ ಹುಡುಗ ಬಂದು ಅಲ್ಲಿ ಆ ಹುಡುಗಿ ಕಾಲ ಹತ್ರ ಇಟ್ಕೊಂಡು ಅಳ್ತಿದ್ನಂತೆ. ಅದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಅಮ್ಮಂಗೆ ತುಂಬ ಮನಸ್ಸು ಒಂಥರ ಆಗೋಗ್ಬಿಟ್ಟಿತ್ತು. ನಾನು ಬೇರೆ ಯಾವಾಗ್ಲೂ ಲವ್ ಸ್ಟೋರಿ ಮೂವೀಸ್ ಎಲ್ಲ ಹಾಕಿ ತೋರಿಸ್ತಿದ್ನಲ್ವಾ, ನಮ್ಮ ಅಮ್ಮನ ಮನಸ್ಸು ಸ್ವಲ್ಪ ಸಾಫ್ಟಾಗಿ ಹೋಗ್ಬಿಟ್ಟಿತ್ತು. ಈ ಲವ್ ಮ್ಯಾರೇಜಸ್ ಎಲ್ಲ ಒಪ್ಕೊಂಡಿರೋ ಅಂಥ ಪರ್ಸನ್ನ ಈ ಥರ ಇದೆಲ್ಲ ನೋಡಿದ್ಮೇಲೆ ನಮ್ಮಮ್ಮ, ಓಕೆ ಮಕ್ಕಳು ಜೀವನ ಹಾಳಾಗೋಕ್ಕೆ ಮೊದಲು ಅವ್ರಿಗೆ ಕೊಟ್ಟು ಮದುವೆ ಮಾಡಿಕೊಂಡ್ರೆ ಏನಾದರೂ ಮುಂದಕ್ಕೇನಾನ ಆದರೆ ಅವರೇ ನೋಡ್ಕೊಂಡ್ಬಿಡ್ತಾರೆ, ಸುಮ್ಮನೆ ನಮ್ಮಿಂದ ಯಾಕೆ ಅವ್ರ ಜೀವನ ಹಾಳಾಗೋದು ಅನ್ನೋ ಅಂಥ ಸ್ಟೇಜ್ಗೆ ಅವ್ರ ಮೆಂಟಾಲಿಟಿ ಬಂದ್ಬಿಟ್ಟಿತ್ತು. ಲವ್ ಮಾಡಿದ್ರೆ ತುಂಡಾಗಿ ಕತ್ರಿಸ್ ಹಾಕ್ಬಿಡ್ತೀನಿ ಅಂತ ಇದ್ದಿದ್ದವರು, ಆ ಹುಡುಗಿನ ಲವ್ ಮಾಡ್ದವನಿಗೆ ಮದುವೆ ಮಾಡಿಕೊಟ್ಟಿದ್ರೆ ಅವಳು ಬದುಕಿರೋಳು ಚೆನ್ನಾಗಿರ್ತಿದ್ಲು ಅಂತ ಅವ್ರ ಬಾಯಲ್ಲೇ ಬಂತು ಅಲ್ವಾ. ಸೊ ಆ ಟೈಮಲ್ಲಿ ನನಗೆ ಅನ್ನಿಸ್ತು, ಓಕೆ ಇದು ರೈಟ್ ಟೈಮು ನಾವು ಹೇಳೋದಕ್ಕೆ ಅಂತ ಹೇಳಿ ಒಂದು 2 to 3 ವೀಕ್ಸ್ ನಾನು ವೆಯ್ಟ್ ಮಾಡಿದೆ. 2 to 3 ವೀಕ್ಸ್ ವೆಯ್ಟ್ ಮಾಡೋಷ್ಟೊತ್ತಿಗೆ ಎಕ್ಸಾಮ್ಸ್ ಬಂತು. ಯಾರ್ದು ನಂದು ಸೆಕೆಂಡ್ ಇಯರ್ ಎಕ್ಸಾಮ್ಸ್ ಬಂತು. ಸೊ ನಾನು ಫುಲ್ಲಿ ನಾನು ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಬೇಕು, ಓದಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿ ಓದಿದೆ. ಎಕ್ಸಾಮ್ ಹಾಲಿಡೇಸಲ್ಲಿ ಅಲ್ವಾ ಅಮ್ಮ, ನೀನು ಬನ್ನರ್ಘಟ್ಟಾಗಿ ಹೋಗಿದ್ದೆ ಅಲ್ವಾ ನಿಮ್ಮ ಫ್ರೆಂಡ್ಸ್ ಜೊತೆಲಿ. ಆವತ್ತು ಒಂದಿನ ಏನಾಯಿತು ಅಂತ ಹೇಳಿದ್ರೆ, ಹಿಂಗೆ ಆಫ್ಟರ್ನೂನು ಕೂತ್ಕೊಂಡಿದ್ದೀವಿ, ಅಮ್ಮ ಆ ಕಡೆ ಹೂ ಮಾಡ್ತಾಯಿದ್ರು, ಈ ಕಡೆ ನಾನು ಮಾಡ್ತಿದ್ದೆ. ಯಾವುದೋ ಒಂದು ಮೂವಿ ಓಡ್ತಾ ಇತ್ತು. ಆ ಮೂವಿ ಮುಗಿದ್ಮೇಲೆ ನಾನು ಅಳ್ತಾ ಇದ್ದೀನಿ, ಅಮ್ಮನೂ ಅಳ್ತಿದ್ದಾರೆ. ಅದಾದಮೇಲೆ ಆ ಮೂವಿಲಿ ಏನೋ ಒಂದು ಇನ್ಸಿಡೆಂಟ್ ಆಯಿತು. ಅದೇ ಚಾನ್ಸ್ ಅನ್ನೋವಾಗ ನಾನೇನು ಹೇಳ್ಬಿಟ್ಟೆ, ಅಮ್ಮ ನನ್ನ ಸೀನಿಯರ್ ಅರುಣ್ ಅಂತ ನಿನಗೆ ಗೊತ್ತು ಅಲ್ಲ, ನನ್ನ ಬೆಸ್ಟ್ ಫ್ರೆಂಡು, ಅವರು ನನ್ನ ಇಷ್ಟಪಡ್ತಿದ್ದಾರೆ ಅಂತ ಪಟ್ ಅಂತ ಹೇಳ್ಬಿಟ್ಟೆ. ನಾನು ಯಾವ ಗ್ಯಾನ್ದಲ್ಲಿ ಹೇಳಿದೆ ಅಂತ ನನಗೆ ಇವಾಗಲೂ ಗೊತ್ತಿಲ್ಲ. ನಮ್ಮಮ್ಮ ಫುಲ್ಲು ಶಾಕು, ಹೂವು ಮಾಡೋದು ಬಿಟ್ಬಿಟ್ಟು ನನ್ನನ್ನೇ ನೋಡ್ತಾ ಇದ್ದಾರೆ.
ಏನಿದು ಹಿಂಗೆ ಹೇಳ್ಬಿಟ್ಲು ಅಂತ. ಅವರು ನನ್ನನ್ನು ಇಷ್ಟಪಡ್ತಿದ್ದಾರೆ, ಅವ್ರ ಮನೇಲೂ ಹೇಳಿದ್ದಾರೆ ಆಲ್ರೆಡಿ. ಅವ್ರ ಅಪ್ಪ ಅಮ್ಮಂಗೂ ಗೊತ್ತು, ನಿನಗೆ ನಾನು ಹೇಳಿರಲಿಲ್ಲ ಅಂತ ಅಂದೆ. ಅದಕ್ಕೆ ಅಮ್ಮ ಕೇಳಿದ್ರು, ನಿನಗೇನು ಅನಿಸುತ್ತೆ ಅಂತ. ನನಗೂ ಇಷ್ಟನೇ, ಮದುವೆ ಆದರೆ ಅವ್ರನ್ನೇ ಆಗೋದು. ಇದು ಒಂದೇ ಡೈಲಾಗ್ ಹೇಳಿದ್ದು ನಾನು, ಮದುವೆ ಆದರೆ ಅವ್ರನ್ನೇ ಆಗೋದು, ಇಲ್ಲಾಂದರೆ ಲೈಫ್ ಪೂರ್ತಿ ನನ್ನ ಮದುವೆನೇ ಆಗಲ್ಲ ಅಂತ. ನಮ್ಮಮ್ಮ ಇದೇನೇ ಪಟ್ಟಂತ ಹಿಂಗೆ ಹೇಳ್ತಾ ಇದೀಯ ನೀನು, ಮದುವೆನೇ ಆಗಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ ನಾನು ಇಷ್ಟಪಟ್ಟಿರೋದು ಅವ್ರನ್ನೇನೆ, ಏನೇ ಆದರೂ ಸರಿ ಮದುವೆ ಮಾಡ್ಸಂಗಿದ್ರೆ ಅವ್ರನ್ನ ಮಾಡಿಸು, ಇಲ್ಲಾಂದರೆ ನಾನು ಯಾರನ್ನೂ ಮದುವೆ ಆಗಲ್ಲ, ನಾನು ಚೆನ್ನಾಗಿ ಓದ್ತೀನಿ, ನಾನು ದುಡಿತೀನಿ, ನಿನ್ನ ಜೊತೆಲೇ ಇರ್ತೀನಿ ಅಂತ ಹೇಳಿದೆ. ನಮ್ಮಮ್ಮ ಏನೂ ಮಾತಾಡಿಲ್ಲ, ಒಂದು ಫ್ಯೂ ಸೆಕೆಂಡ್ಸು ಸೈಲೆಂಟಾಗಿದ್ದಾರೆ. ಯಾಕೆ ಸೈಲೆಂಟಾಗಿದ್ದಾರೆ ಅಂತನೂ ಗೊತ್ತಿಲ್ಲ. ಈ ಕಡೆ ನನ್ನ ಕಣ್ಣಲ್ಲಿ ನೀರು ಬರ್ತಾನೆ ಇದೆ ಹೇಳೋವಾಗ. ಯಾಕಂದರೆ ಮಾಡಿರೋದೇ ತಪ್ಪು ಅಲ್ವಾ. ಲವ್ ಮಾಡೋದು ತಪ್ಪಲ್ಲ, ಆದರೆ ದೊಡ್ಡವ್ರಿಗೆ ಎದುರಾಗಿ ಏನು ಮಾಡೋದು ತಪ್ಪು ಅನ್ನೋದು ನನ್ನ ಭಾವನೆ ಇತ್ತು ಆಗ. ಅಷ್ಟು ಭಯ, ಫುಲ್ಲು ಕೈಯೆಲ್ಲ ನಡುಕ್ತಾ ಇದೆ, ಹೇಳ್ಬಿಟ್ಟಿದ್ದೀನಿ ಬೇರೆ. ಈ ಕಡೆ ಇವರು ಮೆಸೇಜು ಹೇಳ್ಬಿಟ್ಟಿದ್ದೀನಿ ಅಂತ ಮಾತಾಡ್ಕೊಂಡೆ. ಅಮ್ಮ ಸೈಲೆಂಟ್ ಆಗಿದ್ದಾರಲ್ಲ, ನನ್ನ ಫೋನ್ ಎನಿ ಟೈಮ್ ಪಕ್ಕದಲ್ಲೇ ಇರ್ತಿತ್ತು. ಪಟ 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 ಅಂತ ಟೆಕ್ಸ್ಟ್ ಮಾಡಿದ್ದೆ. ಇವರು ಬೇರೆ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದಾರೆ, ಏನಾಯ್ತು 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 ಅಂತ. ಆಮೇಲೆ ಫೋನ್ ಎತ್ತಿ ಸೈಲೆಂಟಲ್ಲಿ ಇಟ್ಬಿಟ್ಟು ಆಮೇಲೆ ನಮ್ಮಮ್ಮ ಹತ್ರ ಹೋದೆ. ಅಮ್ಮ ಯಾಕಮ್ಮ ಏನಾಯ್ತು, ಏನು ಮಾತಾಡ್ತಲ್ಲ ಅಂತ. ನಮ್ಮಮ್ಮ ಸೈಲೆಂಟಾಗಿದ್ದಾರೆ. ಆಮೇಲೆ ಅಳ್ತಾ ಇದ್ರು ಅಮ್ಮ, ಈ ಥರ ನೀನು ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ. ನಾನೇನಂದೆ, ಅಮ್ಮ ನಾನು ನಿಜವಾಗ್ಲೂ ಲವ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಒಬ್ಬ ಹುಡುಗ ಹತ್ರನೂ ನಾನು ಮಾತಾಡಿಸ್ತಾ ಇರಲಿಲ್ಲ ನಿನಗೆ ಗೊತ್ತಿರಂಗೆ. ಆದರೆ ಇವರು ನನ್ನ ನಿಜವಾಗ್ಲೂ ತುಂಬ ಕ್ಲೋಸ್ ಆಗಿ ಫ್ರೆಂಡ್ ಥರ ನಾನು ನೋಡಿದ್ದು. ಬಟ್ ಆದರೆ ಅವ್ರು ಇಷ್ಟಪಟ್ಟು ಮನೇಲಿ ಹೇಳಿದಾರಲ್ಲ, ಅದಕ್ಕೆ ನಾನು ಹೇಳ್ದೆಮ್ಮ, ಅಳ್ಬೇಡ ಅಳ್ಬೇಡ ಅಂತ ಕನ್ವಿನ್ಸ್ ಮಾಡಿದೆ. ಅದಾದಮೇಲೆ ಕೇಳಿದೆ ನಾನು, ಏನಮ್ಮ ನಾನು ಹೇಳ ಅವ್ರಿಗೆ, ನಾನು ಇದುವರೆಗೂ ಏನೂ ಹೇಳಲಿಲ್ಲ ಅಂತ. ಅದಾದಮೇಲೆ ನಮ್ಮಮ್ಮ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಟ್ಟು, ಏನು ಮಾಡ್ತಿದ್ದಾನೆ ಏನು ಅಂತ ಕೇಳಿದ್ರು. ಏನೂ ಇಲ್ಲಮ್ಮ, ನನ್ನ ಜೊತೆನೇ ಓದ್ತಾ ಇದ್ರು, ಈಗ ಬೇರೆ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ನನ್ನ ಸೀನಿಯರು ಅಂತ ಹೇಳಿದೆ. ಅದಕ್ಕೆ ಅವ್ರ ಅಪ್ಪ ಅಮ್ಮನ ಕರಿ, ಇಲ್ಲಾಂದ್ರೆ ಅವ್ರನ್ನ ಮನೆಗೆ ಕರಿ, ಮಾತಾಡಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ನಮ್ಮಮ್ಮ ಹತ್ರ ಕೇಳಿದೆ, ಹಂಗಂದ್ರೆ ನೀನು ಒಪ್ಕೊಂಡಂಗೇನಮ್ಮ ಅಂತ. ಆಮೇಲೆ ನೀನು ಕರಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರು. ಇಲ್ಲ ನೀನು ಇವಾಗಲೇ ಹೇಳು, ಯಾಕಂದರೆ ನಾನು ಫ್ರೆಂಡ್ಲಿ ಆಗಿದ್ನಲ್ಲ, ಒಂಥರ ಅಡಮೆಂಟ್ ನಾನು. ಇಲ್ಲ ನೀನು ಇವಾಗಲೇ ಹೇಳು ಅಂತ. ಯಾಕಂದರೆ ನಂಗೆ ಆ ಕ್ಯೂರಿಯಾಸಿಟಿ ತಡ್ಕೊಳಕ್ಕೆ ಆಗ್ತಿಲ್ಲ, ಇವ್ರು ಬೇರೆ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದಾರಾ. ಅದಕ್ಕೆ ನಮ್ಮಮ್ಮ ಕೇಳಿದ್ರು, ನಿಜವಾಗ್ಲೂ ಹೇಳು ನಿಮ್ಗೆ ಇಷ್ಟನಾ ಹುಡುಗ ಅಂತ ಕೇಳಿದ್ರು. ಹ್ಞೂ ಅಮ್ಮ ನಂಗೆ ನಿಜವಾಗ್ಲೂ ಇಷ್ಟನೇ, ಯಾವ ಥರ ಹುಡುಗ ಅವನು ಅಂತ. ತುಂಬ ಸಾಫ್ಟ್ ಅಮ್ಮ, ಅವರು ನನ್ನ ಬಿಟ್ಟರೆ ಇನ್ನು ಯಾರನ್ನ ಹತ್ರನೂ ಮಾತಾಡ್ಸಲ್ಲ, ಮತ್ತು ಅವ್ರು ತುಂಬ ಒಳ್ಳೆಯವರು. ನನ್ನ ಪರಿಚಯ ಆದವಾಗಿಂದನೂ ಇವಾಗವರೆಗೂ ನನ್ನ ಚೆನ್ನಾಗಿ ಕೇರ್ ಮಾಡ್ಕೊಂಡು ನೋಡ್ಕೊಂಡಿದ್ದಾರೆ. ನನಗೇನೋ ಒಂಥರ ಅವ್ರನ್ನ ನೋಡಿದ್ರೆ ತುಂಬ ಇಷ್ಟ, ಬಟ್ ನಾನು ಯಾವತ್ತೂ ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದೀನಿ ಅಂತನೂ ಹೇಳಿಲ್ಲ ಅಂತ ಹೇಳಿದೆ. ಅದಕ್ಕೆ ನಮ್ಮಮ್ಮ ಹೇಳಿದ್ರು, ನೀನು ಹ್ಯಾಪಿಯಾಗಿರ್ತೀಯ ಅಂತ ಹೇಳಿದ್ರೆ ಸರಿ ನನಗೆ ಅಂತ. ಆ ಡೈಲಾಗ್ ಕೇಳಿಬಿಟ್ಟು ನನಗೆ ಫುಲ್ ಶಾಕು. ಖುಷಿಗೆ ಪಟ್ಟಂತ ಕಾಲಕ್ಕೆ ಬಿದ್ದುಬಿಟ್ಟೆ. ಥ್ಯಾಂಕ್ಸ್ ಅಮ್ಮ ಅಂತ ಫುಲ್ ಮುತ್ತು ಕೊಟ್ಟಿದ್ದೆ ನಾನು. ನಮ್ಮಮ್ಮ ನಾನು ಏನು ಹೇಳಿದೆ ಅಂತ ಇವಾಗ ನೀನು ಕಾಲಕ್ಕೆ ಬೀಳ್ತಾ ಇದೆಯಾ, ಅವನ್ನ ಫಸ್ಟು ಕರೆಸು ಮನೆಗೆ, ಅವ್ರ ಅಪ್ಪ ಅಮ್ಮನ ಕರೆಸು ಅಂತ ಹೇಳಿದ್ರು. ಆದಮೇಲೆ ಹ್ಞೂ ಸರಿಮಾ ಅಂತ ಹೇಳ್ಬಿಟ್ಟೆ ನಾನು. ಸರಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಮೆಸೇಜ್ ಮಾಡ್ತಿದ್ದೀನಿ, ನಿಮ್ಮ ಅಪ್ಪ ಅಮ್ಮನ ನಿನ್ನ ಕರೀತಿದ್ದಾರೆ ಅಂತ. ಅಲ್ವಾ ಅಮ್ಮೋ? ನಿನಗೇನು ಅನ್ನಿಸ್ತಮ್ಮ ಆಗ? ನನಗೆ ಭಯ ಆಗ್ತಿತ್ತು. ಮೊನ್ನೆ ಹೇಳ್ಬಿಟ್ಟಿದೆಯಲ್ಲ, ಮನೇಲಿ ಏನು ಮಾಡ್ತಾರೆ ಏನು ಅಂತ ಮೆಸೇಜ್ ಮಾಡೋದು ರಿಪ್ಲೈ ಮಾಡ್ದೆ, ಏನಾರು ಮಾಡಿಬಿಟ್ರೆ ಇವಳನ್ನ. ನನಗೆ ನಾನು ಮಾತಾಡ್ತಿದ್ನಲ್ಲ, ಅಳ್ತಾ ಇದ್ದೆ. ನಮ್ಮಮ್ಮ ಕನ್ವಿನ್ಸ್ ಮಾಡೋದುವರೆಗೂ ಮೆಸೇಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಅಂತ ಟೈಮಲ್ಲಿ. ಸೊ ನಾನು ಬೇರೆ ಅಳ್ತಿದ್ದೀನಿ, ಅವ್ರು ಬೇರೆ ಅಳ್ತಿದ್ದಾರೆ. ಸೊ ಅದಕ್ಕೆ ನಾನು ಮೆಸೇಜು ಮಾಡಿಲ್ಲ, ಫೋನೇ ಆಫ್ ಮಾಡಿಬಿಟ್ಟಿದ್ದು. ಅಷ್ಟೇ. ಆಮೇಲೆ ಅದೇ ಯೋಚನೆ ಆಗ್ತಿತ್ತು. ಸರಿ ಆಮೇಲೆ ನೀನು ಫೋನ್ ಮಾಡಿ ಮತ್ತೆ ಮೆಸೇಜ್ ಮಾಡಿದಾಗ ಓಕೆ ಸ್ವಲ್ಪ ನಾರ್ಮಲ್ ಆಯಿತು. ಮನೆಗೆ ಕರಿತಿದ್ದಾರೆ ಅಮ್ಮ, ಅಪ್ಪ ಅಮ್ಮನ್ನು ಕರ್ಕೊಬಾ ಅಂತ ಹೇಳಿ. ಬಂದಿಲ್ಲಲ್ಲ ನಾನು. ಆಕ್ಚುಲಿ ಇವ್ರು ಏನ್ ಹೇಳಿದ್ರು ಅಂದ್ರೆ, ಇವಾಗ ಬೇಡ, ಫಸ್ಟ್ ಅಲ್ಲೇ ಬೇಡ ಅಪ್ಪ ಅಮ್ಮ ಬರೋದು, ನಾನು ಬರ್ತೀನಿ ಅಂತ ಹೇಳಿದ್ರು. ಇವ್ರು ಬರ್ತೀನಿ ಅಂತ ಹೇಳಿದ್ರಲ್ವಾ, ಆ ಒಂದು ಡೇಗೆ ನಾನು ಎಷ್ಟು ಕಾದಿದ್ದೀನೋ ಸೀರಿಯಸ್ಲಿ ಮನೆಗೆ ಬರೋವಾಗ. ಅದಕ್ಕೆ ಮೊದಲು ಒಂದು 2 ದಿವಸ ಆದಮೇಲೆ ಈ ಡೀಟೇಲ್ಸ್ ಎಲ್ಲ ಹೇಳಿದ್ನಲ್ಲ ಅಮ್ಮಂಗೆ, ಅದಾಗಿದ್ದು 2 ದಿವಸ ಆದಮೇಲೆ ನಮ್ಮಮ್ಮ ಆ ಹುಡುಗನ ಫೋಟೋ ತೋರಿಸು ಅಂತ ಕೇಳಿದ್ರು. ಆ್ಯಕ್ಚುಲಿ ಮಜಾ ಏನು ಅಂತ ಹೇಳಿದ್ರೆ, ಅವ್ರು ಆವಾಗಲೇ ಹಾಲಿಡೇಸ್ಗೆ ಹೋಗಿ ಅವ್ರ ಫ್ರೆಂಡ್ಸ್ ಜೊತೆಲಿ ಇಲ್ಲಿ ಬನ್ನರ್ಘಟ್ಟ ಝೂಗೆಲ್ಲ ಹೋಗಿ ಬಂದಿದ್ರು. ಹಿಂಗೆ ಫ್ರೆಂಡ್ಸ್ ಜೊತೆಲಿ ಫೋಟೋ ಹಿಡಿಸ್ಕೊಂಡಿದ್ದಾರೆ. ಪೋಸ್ ಅಂತ ಹೇಳ್ಬಿಟ್ಟು ಒಂದು ಕಾಲನ್ನ ಹಿಂದ್ಗಡೆ ಕೇಜ್ ಹಿಂದ್ಗಡೆ ಇಟ್ಕೊಂಡು ಒಂದು ಕಾಲಲ್ಲಿ ನಿಂತಿದ್ದಾರೆ. ನಮ್ಮಮ್ಮ ಫೋಟೋ ತೋರಿಸಿದ ತಕ್ಷಣ ಏನು ಹೇಳಿದ್ರು ಗೊತ್ತಾ ನಮ್ಮಮ್ಮ?
ಏನೇ ಕುಂಟನ್ನ ಲವ್ ಮಾಡ್ತಿದ್ಯಾ ನೀನು ಅಂತ. ಯಾಕೆ ಅಂದ್ರೆ ಒಂದೇ ಒಂದ್ ಕಾಲ್ ಕಾಣಿಸ್ತಿತ್ತು. ಆಗ ನಾನು ಅಂದೆ ಇಲ್ಲಮ್ಮ ಅವ್ರಿಗೆ 2 ಕಾಲು ಚೆನ್ನಾಗೇ ಇದೆ, ಅವ್ರು ಒಂದ್ ಕಾಲಲ್ಲಿ ನಿಂತ್ಕೊಂಡಿದ್ದಾರೆ ಸ್ಟೈಲು ಅಂತ. ಹಿಂಗೆ ಫುಲ್ಲು ಪಂಕ್ ಎಲ್ಲ ಇತ್ತು ಅಲ್ವಾ. ನಮ್ಮಮ್ಮ ನೋಡ್ಬಿಟ್ಟು ಇದೇನೆ ಒಳ್ಳೆ ಪೊರ್ಕಿ ತರ ಇದ್ದಾನೆ, ಕೂದ್ಲೆಲ್ಲ ಹಿಂಗಿದೆ, ನೋಡಕ್ ಇಷ್ಟು ಸಣ್ಣಕ್ಕಿದ್ದಾನೆ ಹುಡ್ಗ ಅಂತ. ಆಮೇಲೆ ಇಲ್ಲ ಮ್ಯಾಮ್ ಆದ್ರೆ ತುಂಬಾ ಒಳ್ಳೆ ಹುಡ್ಗ ಅಂತ ಅಂದೆ. ಸರಿ ಮನೆಗೆ ಬರಕ್ ಹೇಳಿದ್ಯಲ್ಲ, ಭಾನುವಾರ ಬರಕ್ ಹೇಳಿದ್ದು ಅಲ್ವಾ ಅಮ್ಮು, ಬರಕ್ ಹೇಳಿದ್ಯಲ್ಲ ನೋಡೋಣ ಬಿಡು ಅಂತ. ನೋಡೋಣ ಬಿಡುನಾ, ನೀನ್ ಹೇಳ್ದೆ ತಾನೆ ಅವನ್ನೆಲ್ಲ ಮದ್ವೆ ಆಗು ಅಂತ, ಇವಾಗೇನ್ ನೋಡೋಣ ಬಿಡು ಅಂತ ಇದ್ಯಾ ಅಂತ. ಆಮೇಲೆ ನಮ್ಮಮ್ಮ ಏನು ಮಾತಾಡ್ಲಿಲ್ಲ. ಭಾನುವಾರ ಬರೋವರೆಗೂ ನಾವ್ ಎಷ್ಟು ವೆಯ್ಟ್ ಮಾಡಿದೀವೋ, ಸೀರಿಯಸ್ಲಿ ದಿನಾಗ್ಲೂ ಒಂಥರ ಪಟಪಟ ಅಂತ ಓಡ್ಕೋತಾ ಇತ್ತು.